ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಮಂತ್ರ ದೀಕ್ಷೆ ಪಡೆಯೋದು ಅಂತಂದ್ರೇನು? ಮಂತ್ರ ಅಂತಂದ್ರೆ ಭಗವಂತನ ನಾಮ. ಈ ಭಗವನ್ ನಾಮವನ್ನ ಜಪ ಮಾಡ್ತಾ ಮಾಡ್ತಾ, ಮನನ ಮಾಡ್ತಾ ಮಾಡ್ತಾ ಭವಸಾಗರವನ್ನ ದಾಟಿ ಬಿಡಬಹುದು. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತಂದ್ರೆ ಮನನ ಮಾಡೋದರ ಮೂಲಕ ಸಂಸಾರ ಸಾಗರವನ್ನ ದಾಟಿಸಿ ಬಿಡ್ತದೆ ಇದು ಅಂತ ಇದಕ್ಕೆ ಮಂತ್ರ ಅಂತ ಹೆಸರು. ದೀಕ್ಷೆ ಅಂತಂದ್ರೆ ವ್ರತ. ಮಂತ್ರ ದೀಕ್ಷೆ ಅಂತಂದ್ರೆ ಈ ಮಂತ್ರವನ್ನ ಗುರುವಿಂದ ಪಡೆದು ಅದನ್ನ ನಿಯತ್ತಾಗಿ ಜಪ ಮಾಡಿಕೊಂಡು ಬರೋ ಹಾಗೆ ವ್ರತಧಾರಣೆ ಮಾಡೋದು. ಶಿಷ್ಯನಾದವನು ಗುರುವಿಂದ ಮಂತ್ರವನ್ನ ಪಡೆದು ಅದನ್ನ ಪ್ರತಿದಿನ ನಿಯಮದಿಂದ ಜಪ ಮಾಡೋದಾಗಿ ದೀಕ್ಷಾಬದ್ಧನಾಗ್ತಾನೆ. ಈ ಮಂತ್ರವನ್ನ ಸಮರ್ಥನಾದ ಗುರುವಿಂದ ಪಡಿಬೇಕು. ಮಂತ್ರವನ್ನ ಉಪದೇಶ ಮಾಡಿದ ಗುರುವನ್ನ ಅಥವಾ ಮಂತ್ರ ದೀಕ್ಷೆಯನ್ನ ನೀಡಿದ ಗುರುವನ್ನ ದೀಕ್ಷಾ ಗುರು ಅಂತ ಕರೀತಾರೆ. ಈ ದೀಕ್ಷಾ ಗುರುವಿಂದ ಪಡೆದಂತಹ ಮಂತ್ರವನ್ನ ಶಿಷ್ಯನಾದವನು ನಿರಂತರವಾಗಿ ಜಪಿಸ್ತಾ ಹೋಗಬೇಕು. ಈ ಮಂತ್ರ ಸಿದ್ಧಿಯಾಗೋವರೆಗೆ, ಅಂತಂದ್ರೆ ಮಂತ್ರದಲ್ಲಿ ಯಾವ ದೇವರ ಹೆಸರಿದೆಯೋ ಆ ದೇವರ ಸಾಕ್ಷಾತ್ಕಾರ ಆಗೋವರೆಗೆ ಜಪಿಸ್ತಾ ಹೋಗಬೇಕು. ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅದನ್ನ ಜಪಿಸ್ತಕ್ಕಂತಹ ಸಾಧಕನನ್ನ ಅದು ದೇವರೆಡೆಗೆ ಕರೆದೊಯ್ಯುತ್ತದೆ. ಆದ್ರೆ ಆ ಮಂತ್ರ ಹೀಗೆ ಸಾಧಕನನ್ನ ದೇವರೆಡೆಗೆ ಕೈ ಹಿಡಿದು ಕರೆದೊಯ್ಯಬೇಕಾದ್ರೆ ಅವನಿಗೆ ಆ ಮಂತ್ರದಲ್ಲಿ ಅಪರಿಮಿತ ಶ್ರದ್ಧೆ ಇರಬೇಕಾಗುತ್ತದೆ, ಅಪರಿಮಿತ ಉತ್ಸಾಹ ಇರಬೇಕಾಗುತ್ತದೆ. ಇಂಥ ಸಮರ್ಥ ಸಾಧಕ ಅಥವಾ ಶಿಷ್ಯ ಕೋಟಿಗೊಬ್ಬ. ಉಳಿದವರಿಗೆಲ್ಲ ಈ ಬಗೆಯ ದೃಢವಾದ ಶ್ರದ್ಧೆ, ಅದಮ್ಯ ಉತ್ಸಾಹ ಇರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರಿಂದ ಇವರಿಗೆಲ್ಲ ಕೇವಲ ಮಂತ್ರದೀಕ್ಷೆಯೊಂದೇ ಸಾಕಾಗೋದಿಲ್ಲ. ಇವರಿಗೆಲ್ಲ ಇನ್ನಷ್ಟು ಬೋಧನೆ ಬೇಕಾಗುತ್ತದೆ. ಯಾಕೆ ಅಂತಂದ್ರೆ ಇವರಿಗೆಲ್ಲ ಹೆಜ್ಜೆ ಹೆಜ್ಜೆಗೂ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ. ಹೆಜ್ಜೆ ಹೆಜ್ಜೆಗೂ ಏನೇನೋ ಅಡೆತಡೆಗಳು ಬಂದು ನಿಂತು ಬಿಡುತ್ತವೆ. ಈ ಸಂಶಯಗಳನ್ನೆಲ್ಲ ನಿವಾರಿಸದೆ ಹೋದ್ರೆ, ಈ ಅಡೆತಡೆಗಳಿಂದೆಲ್ಲ ಪಾರಾಗತಕ್ಕಂತ ಉಪಾಯಗಳನ್ನ ತಿಳಿಸಿಕೊಡದೆ ಹೋದ್ರೆ ಇವರೆಲ್ಲ ಜಪ ಮಾಡೋದನ್ನ ನಿಲ್ಲಿಸಿಯೇ ಬಿಡ್ತಾರೆ. ಆದ್ರಿಂದ ಇವರ ಸಂಶಯಗಳನ್ನೆಲ್ಲ ಹೋಗಲಾಡಿಸಿ ಅಡೆತಡೆಗಳ ನಿವಾರಣೆಗೆಲ್ಲ ಉಪಾಯಗಳನ್ನ ಬೋಧಿಸಿ ಆಗಾಗ ಧೈರ್ಯ ಕೊಡ್ತಾ ಪ್ರೋತ್ಸಾಹ ನೀಡ್ತಾ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಶಿಕ್ಷಣ ಕೊಡುವವರು ಬೇಕಾಗುತ್ತದೆ. ಈ ಕೆಲಸವನ್ನು ಕೂಡ ಮಂತ್ರದೀಕ್ಷೆಯನ್ನ ನೀಡಿದ ಗುರುಗಳೇ ಮಾಡಿದ್ರೆ ಸರಿಯೇ ಸರಿ. ಆದ್ರೆ ಈ ದೀಕ್ಷಾ ಗುರುಗಳೊಂದಿಗೆ ಸತತ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಎಷ್ಟು ಜನ ಶಿಷ್ಯರಿಗೆ ಸಾಧ್ಯ? ಯಾಕೆ ಅಂತಂದ್ರೆ ಒಬ್ಬ ಗುರು 50,000 ಜನರಿಗೆ ಮಂತ್ರ ದೀಕ್ಷೆ ಕೊಟ್ರೆ ಆ 50,000 ಶಿಷ್ಯರ ಸಮಸ್ಯೆಗಳನ್ನ ಈ ಒಬ್ಬ ಗುರುವಿಂದಲೇ ಪರಿಹರಿಸೋದಕ್ಕೆ ಸಾಧ್ಯವಾದೀತೇನೋ? ಒಬ್ಬೊಬ್ಬ ಶಿಷ್ಯನಿಗೆ ಸಾವಿರಾರು ಸಮಸ್ಯೆಗಳೆಲ್ಲ ಹುಟ್ಟಿಕೊಳ್ಳುವಾಗ ಇನ್ನು ಈ 50,000 ಶಿಷ್ಯರ ಸಮಸ್ಯೆಗಳೆಲ್ಲ ಸೇರಿದ್ರೆ ಎಷ್ಟಾಯ್ತು? ಆ ಗುರುವಿನ ಗತಿ ಏನು? ಇದಲ್ಲದೆ ಇನ್ನೆಷ್ಟೋ ಸಂದರ್ಭದಲ್ಲಿ ಗುರು ಇರೋದು ದಿಲ್ಲಿಯಲ್ಲಿ, ಶಿಷ್ಯ ಇರೋದು ಹಳ್ಳಿಯಲ್ಲಿ. ಹೀಗಿರುವಾಗ ಇವರೊಳಗೆ ಸಂಪರ್ಕ ಎಲ್ಲಿ? ಆದ್ರಿಂದ ಈ ದೂರದ ಶಿಷ್ಯರೆಲ್ಲ
ಅಲ್ಲಲ್ಲೇ ಇರತಕ್ಕಂಥ ಇತರ ಆಧ್ಯಾತ್ಮಿಕ ಸಾಧಕರ ಅಥವಾ ಇತರ ಸಾಧು ಸಂತರ ಸಹಾಯವನ್ನ ಪಡೆಯಬಹುದು. ಈ ಸಾಧು ಸಂತರು ಕೂಡ ಅವಕಾಶ ಇದ್ರೆ ಇವರಿಗೆಲ್ಲ ನೆರವು ನೀಡಬಹುದು, ಬೋಧನೆ ಮಾಡಬಹುದು, ಸಂಶಯ ಪರಿಹಾರ ಮಾಡಬಹುದು. ಹೀಗೆ ಸಾಧನೆಗೆ ಸಹಾಯಕವಾಗೋ ಬೋಧನೆ ನೀಡುವ ಗುರುಗಳನ್ನ ಶಿಕ್ಷಾ ಗುರುಗಳು ಅಂತ ಕರೀತಾರೆ. ಮಂತ್ರ ದೀಕ್ಷೆ ಕೊಟ್ಟ ಗುರುಗಳನ್ನ ದೀಕ್ಷಾ ಗುರುಗಳು ಅಂತ, ಬೋಧನೆ ನೀಡುವ ಗುರುಗಳನ್ನ ಅಥವಾ ಆಧ್ಯಾತ್ಮಿಕ ಶಿಕ್ಷಣ ನೀಡುವ ಗುರುಗಳನ್ನ ಶಿಕ್ಷಾ ಗುರುಗಳು ಅಂತ ಕರೀತಾರೆ. ಶ್ರೀಮಾತೆಯವರು ಈ ದೀಕ್ಷಾ ಗುರು ಹಾಗೂ ಶಿಕ್ಷಾ ಗುರು ಇವರುಗಳಲ್ಲಿನ ಭೇದವನ್ನ ತೋರಿಕೊಡ್ತಾ ಹೇಳ್ತಾರೆ. ಯೋಗಕ್ಕೆ ಸಂಬಂಧಪಟ್ಟ ತಾಂತ್ರಿಕ ಶಿಕ್ಷಣವನ್ನ ಬೇಕಾದ್ರೆ ಇತರ ಶಿಕ್ಷಾ ಗುರುಗಳಿಂದ ಪಡಿಬಹುದು, ಆದ್ರೆ ದೀಕ್ಷಾ ಗುರುವನ್ನ ಮಾತ್ರ ಬದಲಾಯಿಸಲೇಬಾರದು ಅಂತ. ದೀಕ್ಷಾ ಗುರುವನ್ನ ಬದಲಾಯಿಸೋದು ಅಂತಂದ್ರೆ ಬೇರೆ ಬೇರೆ ಗುರುಗಳಿಂದ ಮಂತ್ರ ದೀಕ್ಷೆ ಪಡೆಯೋದು ಅಂತ. ಈ ಮೂಲಕ ಶ್ರೀಮಾತೆಯವರು ಒಬ್ಬ ಗುರು ಒಂದು ಮಂತ್ರದ ನಿಯಮವನ್ನ ಸ್ಪಷ್ಟಪಡಿಸುತ್ತಾರೆ. ಹಾಗೇನೇನೆ ಯೋಗ ಸಾಧನೆಗಳಿಗೆ ಸಂಬಂಧಪಟ್ಟಂತಹ ತಾಂತ್ರಿಕ ಶಿಕ್ಷಣವನ್ನ ಅಂತಂದ್ರೆ ಶಾಸ್ತ್ರೀಯವಾದ ಕ್ರಮ ನಿಯಮಗಳನ್ನ ಇತರ ಶಿಕ್ಷಾ ಗುರುಗಳಿಂದ ಪಡೆದುಕೊಳ್ಳಬಹುದು ಅಂತ ಹೇಳ್ತಾರೆ. ಇದು ನಿಜಕ್ಕೂ ತುಂಬಾ ಉಪಯುಕ್ತವಾದಂತಹ ಸಲಹೆ. ಯಾಕೆ ಅಂತಂದ್ರೆ ಎಷ್ಟೋ ಜನರಿಗೆ ತಮ್ಮ ದೀಕ್ಷಾ ಗುರುಗಳ ಮೂಲಕವೇ ಯೋಗದ ವಿವರಗಳನ್ನ ತಿಳಿದುಕೊಳ್ಳೋದಕ್ಕೆ ಅವಕಾಶವಾಗದೇ ಹೋಗಬಹುದು. ಆಗ ಅವರು ಇತರ ಸಾಧು ಸಂತರಿಂದ ಮಾರ್ಗದರ್ಶನ ಪಡೆಯಬಹುದು. ಆದರೆ ದೀಕ್ಷಾ ಗುರುವನ್ನ ಮಾತ್ರ ಬದಲಾಯಿಸಬಾರದು ಅಂತನ್ನೋದು ಶ್ರೀಮಾತೆಯವರ ಸ್ಪಷ್ಟ ಅಭಿಪ್ರಾಯ. ಹಾಗೇನೇನೆ ಅವರು ಕುಲಗುರು ಸಂಪ್ರದಾಯಕ್ಕೂ ತುಂಬಾ ಮನ್ನಣೆ ಕೊಡೋದು ಕಂಡುಬರುತ್ತದೆ. ಒಮ್ಮೆ ಒಬ್ಬ ಯುವಕ ಶ್ರೀಮಾತೆಯವರಿಂದ ಮಂತ್ರ ದೀಕ್ಷೆ ಬಯಸಿ ಪತ್ರ ಬರೀತಾನೆ. ಆ ಪತ್ರವನ್ನ ಓದಿಸಿ ನೋಡಿ ಶ್ರೀಮಾತೆಯವರು ಹೇಳ್ತಾರೆ, ಮಂತ್ರದೀಕ್ಷೆ ಪಡೆಯೋದು ಯಾಕೆ ಅಂತಂದ್ರೆ ಪ್ರಾಮಾಣಿಕವಾಗಿ ಸಾಧನೆ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ, ಬದಲಾಗಿ ಕುಲಗುರುಗಳಿಗೆ ಸಲ್ಲಿಸೋ ಕಾಣಿಕೆಯನ್ನ ನಿಲ್ಲಿಸೋದಕ್ಕಲ್ಲ. ಈ ಹುಡುಗ ಕೂಡ ನನ್ನನ್ನ ಗೌರವಿಸುವಷ್ಟೇ ಅವನ ಕುಲಗುರುವನ್ನು ಗೌರವಿಸುವ ಹಾಗಿದ್ರೆ ಮಾತ್ರ ಆ ಕುಲಗುರುವಿಗೆ ಇಲ್ಲಿಯವರೆಗೆ ಸಲ್ಲಿಸಿಕೊಂಡು ಬರ್ತಿದ್ದಂತಹ ಕಾಣಿಕೆಯನ್ನ ಅವನ ಶಕ್ತಿಗನುಸಾರ ಹೆಚ್ಚಿಸೋದಕ್ಕೆ ಒಪ್ಪಿದ್ರೆ ಮಾತ್ರ ನಾನು ಮಂತ್ರದೀಕ್ಷೆ ಕೊಡಬಲ್ಲೆ ಅಂತ ಹೇಳ್ತಾರೆ. ಇಲ್ಲಿ ಶ್ರೀಮಾತೆಯವರು ಆ ಯುವಕನಿಗೆ ತಾವು ಮಂತ್ರದೀಕ್ಷೆ ಕೊಡೋದ್ರಿಂದ ಇನ್ನು ಮೇಲೆ ಅವನ ಕಾಣಿಕೆಯೆಲ್ಲ ತಮಗೇ ಬರಬೇಕು ಅಂತ ಹೇಳಲಿಲ್ಲ. ಬದಲಾಗಿ ಅವನ ಕುಲಗುರುಗಳಿಗೆ ಸಲ್ಲಿಸಬೇಕಾದ್ದನ್ನು ಸಲ್ಲಿಸಲೇಬೇಕು, ಬಿಡಬಾರದು ಅಂತ ಹೇಳ್ತಿರೋದು ತುಂಬಾ ಗಮನಾರ್ಹ ವಿಚಾರ. ಆ ಯುವಕ ಶ್ರೀಮಾತೆಯವರ ಈ ಷರತ್ತಿಗೆ ಒಪ್ಪಿಕೊಳ್ತಾನೆ. ಆಮೇಲೆಯೇ ಅವನಿಗೆ ಮಂತ್ರದೀಕ್ಷೆಯ ಅನುಗ್ರಹ ಆಗ್ತದೆ. ಈ ಘಟನೆಯಲ್ಲಿ ಶ್ರೀಮಾತೆಯವರು ಕುಲಗುರುಗಳಿಗೆ ಸಲ್ಲಬೇಕಾದಂತಹ ವಾರ್ಷಿಕ ಕಾಣಿಕೆಯನ್ನೇ ಆಗಲಿ ಅಥವಾ ಇನ್ಯಾವ ಬಗೆಯ ಕಾಣಿಕೆಯನ್ನೇ ಆಗಲಿ ಸಲ್ಲಿಸಲೇಬೇಕು ಅಂತ ಹೇಳಿದರೂ ಕೂಡ ಆ ಕುಲಗುರುಗಳು ಅಂತನ್ನುವರೇನಾದ್ರೂ ಅತಿಯಾದ ಕಾಣಿಕೆಗಾಗಿ ಆಗ್ರಹ ಪಡಿಸಿದ್ದೇ ಆದ್ರೆ, ನ್ಯಾಯವಲ್ಲದ ರೀತಿಯಲ್ಲಿ ಕಾಣಿಕೆ ಕೇಳುವ ಪ್ರಯತ್ನ ಮಾಡಿದ್ದೇ ಆದ್ರೆ ಅದನ್ನ ಶ್ರೀಮಾತೆಯವರು ಮನ್ನಿಸ್ತಿರ್ಲಿಲ್ಲ. ಒಮ್ಮೆ ತಾರಕಾನಾಥ ರಾಯಚೌಧರಿ ಎಂಬವನು ಇದೇ ಸಂಬಂಧವಾಗಿ, ಅಂದ್ರೆ ಕುಲಗುರುವಿಗೆ ಸಲ್ಲಿಸುವ ಕಾಣಿಕೆಯ ಸಂಬಂಧವಾಗಿ ಶ್ರೀಮಾತೆಯವರಿಗೆ ಪತ್ರ ಬರೆದು ಕೇಳ್ತಾನೆ. ಅದಕ್ಕೆ ಶ್ರೀಮಾತೆಯವರು ಉತ್ತರ ಬರೀತಾ ತಿಳಿಸ್ತಾರೆ, ಕುಲಗುರುವಿಗೆ ಸಲ್ಲಿಸಬೇಕಾದ ಕಾಣಿಕೆಯನ್ನ ಸಲ್ಲಿಸಿಬಿಡು. ನಿನಗೆ ಅನುಕೂಲ ಇದ್ರೆ ಇನ್ನೂ ಏನಾದರೂ ಕೊಡು. ಆದ್ರೆ ನಿನ್ನ ಕುಲಗುರು ಕೇಳಿದಷ್ಟು ಕೊಟ್ಟು ತೃಪ್ತಿಪಡಿಸೋದಕ್ಕೆ
ನಿನಗೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು ಅಂತ. ಇಲ್ಲಿ ಶ್ರೀಮಾತೆಯವರ ಎಚ್ಚರಿಕೆಯ ನುಡಿಯನ್ನ ನಾವು ಗಮನಿಸಬೇಕು. ನಿನ್ನ ಕುಲಗುರು ಕೇಳಿದಷ್ಟು ಕೊಟ್ಟು ತೃಪ್ತಿಪಡಿಸೋದಕ್ಕೆ ನಿನಗೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು ಅಂತ. ಅಂತಂದ್ರೆ ಏನರ್ಥ? ಕುಲಗುರು ಅಂತನ್ನೋ ಗೌರವದ ಭರದಲ್ಲಿ ಅವನು ಕೇಳಿದಷ್ಟು ಕೊಟ್ಟು ತೊಂದರೆ ಪಟ್ಟುಕೊಳ್ಳಬೇಕಾಗಿಲ್ಲ ಅಂತ. ಈ ಗುರು ಶಿಷ್ಯ ಸಂಬಂಧ ಅನ್ನುವಂಥದ್ದು ಪವಿತ್ರವಾಗಿ ಉಳಿಬೇಕಾದ್ರೆ, ಗೌರವಯುತವಾಗಿ ಉಳಿಬೇಕಾದ್ರೆ ಬಹಳ ಕಷ್ಟ ಇದೆ. ಈ ಕುಲಗುರು ಪದ್ಧತಿ ಅಂತ ಅನ್ನೋದು ತುಂಬಾ ಉಪಯುಕ್ತವಾದ್ದೇನೋ ನಿಜ. ಯಾಕೆ ಅಂತಂದ್ರೆ ಜನಸಾಮಾನ್ಯರು ಅಂತನ್ನೋರು ಕೇವಲ ತಮ್ಮ ವ್ಯವಹಾರಗಳಲ್ಲಿ ತಮ್ಮ ಸಂಸಾರ ನಿರ್ವಹಣೆಯಲ್ಲಿ ಮುಳುಗಿ ಬಿಟ್ಟಿರ್ತಾರೆ. ಇವರಿಗೆಲ್ಲ ಸಕಾಲದಲ್ಲಿ ನೀತಿ ನಿಯಮ ನಿರ್ದೇಶನಗಳನ್ನ ನೀಡಿ, ಇವರ ಮನೋಭಾವಗಳನ್ನ ತೀಡಿ, ಇವರಲ್ಲಿ ಉನ್ನತ ಜೀವನ ಕ್ರಮದ ಪ್ರಜ್ಞೆ ಅಂತನ್ನೋದು ಸದಾ ಜಾಗೃತವಾಗಿರೋ ಹಾಗೆ ನೋಡಿಕೊಳ್ಳಬೇಕಾದ್ದು ಈ ಕುಲಗುರುಗಳ ಕರ್ತವ್ಯ. ಈ ರೀತಿ ಜನರನ್ನ ಸರಿದಾರಿಯಲ್ಲಿ ನಡೆಸಬೇಕಾದ್ರೆ ಕುಲಗುರು ಎಂಬವರಲ್ಲಿ ಶಾಸ್ತ್ರಜ್ಞಾನ ಇರಬೇಕಾಗುತ್ತದೆ, ಸದಾಚಾರ ಇರಬೇಕಾಗುತ್ತದೆ, ತಪಸ್ಸು ಇರಬೇಕಾಗುತ್ತದೆ. ಕೇವಲ ಮಣಮಣ ಮಂತ್ರ ಪಠಿಸಿ ಮದುವೆ ಉಪನಯನ ಶ್ರಾದ್ದ ಮಾಡಿಸಿದರೆ ಸಾಲದು. ಮದುವೆ ಮಾಡಿಸಿ ಅವರನ್ನ ಆದರ್ಶದ ದಂಪತಿಗಳಾಗಿ ಆದರ್ಶ ಗೃಹಸ್ಥ ಜೀವನ ನಡೆಸುವ ಹಾಗೆ ಮಾರ್ಗದರ್ಶನ ನೀಡಬೇಕಾಗುತ್ತದೆ. ಉಪನಯನ ಮಾಡಿಸಿ ವಟುಗಳು ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ವ್ರತಧಾರಣೆ ಮಾಡೋ ಹಾಗೆ ಮಾರ್ಗದರ್ಶನ ನೀಡಬೇಕಾಗುತ್ತದೆ. ಅಲ್ಲದೆ ಇವರ ಮಾರ್ಗದರ್ಶನವನ್ನ ಅವರೆಲ್ಲ ಸ್ವೀಕರಿಸುವಂತಾಗಬೇಕಾದ್ರೆ ಇವರ ಜೀವನ ಕೂಡ ಆದರ್ಶಯುತವಾಗಿರಬೇಕಾಗುತ್ತದೆ, ತಪೋನಿರತವಾಗಿರಬೇಕಾಗುತ್ತದೆ. ಇಂತಹ ಗುರುಗಳ ಜೀವನ ನಿರ್ವಹಣೆಯ ಹೊಣೆಯನ್ನ ಶಿಷ್ಯ ಜನರು ನೋಡಿಕೊಳ್ಳಬೇಕಾಗುತ್ತದೆ. ಆದ್ರೆ ಈ ಶಿಷ್ಯರೇನಾದರೂ ಜುಗ್ಗತನ ತೋರುವ ಪ್ರಯತ್ನ ಮಾಡಿದ್ರೆ, ಅಂದ್ರೆ ಕಾಸು ಬಿಚ್ಚುವಲ್ಲಿ ಕೈ ಬಿಗಿ ಹಿಡಿದಿದ್ದೇ ಆದ್ರೆ ಅವರು ತಮ್ಮ ಕುಲಗುರುಗಳನ್ನ ದುರುಪಯೋಗ ಪಡಿಸಿಕೊಂಡಂತಾಗುತ್ತದೆ, ಎಕ್ಸ್ಪ್ಲಾಯಿಟೇಷನ್ ಮಾಡಿದ ಹಾಗಾಗುತ್ತದೆ. ಹಾಗೇನೇನೆ ಕುಲಗುರುಗಳು ಕೂಡ ಯಾವುದೇ ಬಗೆಯ ಸದಾಚಾರದ ಬಲವೂ ಇಲ್ಲದೆ, ತಪಸ್ವಾಧ್ಯಾಯವೂ ಇಲ್ಲದೆ, ಕೇವಲ ತಮ್ಮ ಶಿಷ್ಯರಿಂದ ಕಾಣಿಕೆ ಕೇಳೋ ಪ್ರಯತ್ನದ ಕಡೆಗೆ ಗಮನ ಕೊಟ್ಟದ್ದಾದ್ರೆ ಅದು ಶಿಷ್ಯರುಗಳನ್ನ ದುರುಪಯೋಗ ಪಡಿಸಿಕೊಂಡಂತಾಗುತ್ತದೆ, ಎಕ್ಸ್ಪ್ಲಾಯ್ಟ್ ಮಾಡಿದಾಗ ಆಗುತ್ತದೆ. ಆದ್ರಿಂದಲೇನೆ ಶ್ರೀಮಾತೆಯವರು ಸ್ವತಃ ಕುಲಗುರು ಸಂಪ್ರದಾಯವನ್ನ ಮನ್ನಿಸುವವರೇ ಆದರೂ ಕೂಡ ಹೇಳ್ತಾರೆ, ನೀನು ನಿನ್ನ ಕುಲಗುರುವಿಗೆ ಸಲ್ಲಿಸಬೇಕಾದ ಕಾಣಿಕೆಯನ್ನ ಸಲ್ಲಿಸಬೇಕು. ಆದ್ರೆ ಅವರು ಕೇಳಿದಷ್ಟು ಕೊಟ್ಟು ತೃಪ್ತಿಪಡಿಸೋದಕ್ಕೆ ನಿನಗೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು ಅಂತ. ಮಂತ್ರ ದೀಕ್ಷೆ ಕೊಡುವಂತಹ ಗುರುಗಳು ಸ್ವತಃ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಉನ್ನತಿಯನ್ನಾದರೂ ಹೊಂದಿರಬೇಕು ಅಂತನ್ನೋ ಮಾತಿದೆ. ಆದ್ರೆ ಶ್ರೀಮಾತೆಯವರಿಗೆ ಒಂದು ವರ್ತಮಾನ ಸಿಗುತ್ತೆ. ಏನು ಅಂತಂದ್ರೆ, ಯಾರೋ ಒಬ್ರು ಸ್ವತಃ ಯಾವ ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸದೇ ಇದ್ರೂ ಮಂತ್ರದೀಕ್ಷೆಯನ್ನ ಕೊಡ್ತಾ ಇದ್ದಾರೆ ಅಂತ. ಅದನ್ನು ಕೇಳಿ ಶ್ರೀಮಾತೆಯವರು ಹೇಳ್ತಾರೆ, ಎಷ್ಟೋ ಜನ ಗುರುಗಳೆಲ್ಲ ಬಹುಮಟ್ಟಿಗೆ ವ್ಯಾಪಾರ ಮನೋಭಾವದ ಗುರುಗಳು. ಆದ್ರೆ ಇವರಿಂದಲೂ ಕೂಡ ಪ್ರಯೋಜನ ಇದೆ. ಹೇಗೆ ಅಂದ್ರೆ, ಜನ ತಾವಾಗೆ ಏನೂ ಮಾಡುವವರಲ್ಲ. ಆದ್ರೆ ಇವರ ಮೂಲಕವಾದ್ರೂ ಒಂದಿಷ್ಟು ಭಗವನ್ನಾಮ ಸ್ಮರಣೆ ಮಾಡೋ ಹಾಗಾಗ್ತದಲ್ಲ ಅಂತ. ಶ್ರೀಮಾತೆಯವರಿಂದ ಮಂತ್ರ ದೀಕ್ಷೆ ಪಡೆದುಕೊಂಡದ್ರಿಂದಾಗಿ ಕೆಲವು ಕುಲಗುರುಗಳು ಕೋಪ ಮಾಡಿಕೊಂಡ ಸಂದರ್ಭ ಕೂಡ ಉಂಟು. ಒಮ್ಮೆ ಒಬ್ಬಳು ಮಹಿಳೆ ಶ್ರೀಮಾತೆಯವರಿಂದ ಮಂತ್ರ ದೀಕ್ಷೆ ತೆಗೆದುಕೊಂಡದ್ದಕ್ಕೆ ಅವಳ ಗುರು ಕುಪಿತನಾಗಿ ಅವಳಿಗೆ ಶಾಪ ಕೊಟ್ಬಿಟ್ಟ. ಇದರಿಂದಾಗಿ ಆ ಮಹಿಳೆಗೆ
ಬಹಳ ಭಯ ಆಯಿತು. ಅವಳು ಶ್ರೀಮಾತೆಯವರಿಗೆ ಈ ಕುರಿತು ಪತ್ರ ಬರೆದು ತಿಳಿಸ್ತಾಳೆ. ಅದಕ್ಕೆ ಶ್ರೀಮಾತೆಯವರು ಬರೀತಾರೆ, ಯಾರು ಶ್ರೀರಾಮಕೃಷ್ಣರಲ್ಲಿ ಶರಣಾಗತರಾಗಿದ್ದಾರೋ ಅವರನ್ನ ಬ್ರಾಹ್ಮಣ ಶಾಪ ಕೂಡ ಮುಟ್ಟೋದಿಲ್ಲ, ನೀನೇನು ಭಯಪಡಬೇಡ ಅಂತ. ಇನ್ನೊಬ್ಬಳು ಮಹಿಳೆ ಶ್ರೀಮಾತೆಯವರಿಗೆ ಪತ್ರ ಬರೀತಾಳೆ, ಅಮ್ಮ, ನನಗೆ ನಿಮ್ಮಿಂದ ಮಂತ್ರದೀಕ್ಷೆ ಪಡೆಯಬೇಕು ಅಂತ ಆಸೆ, ಆದ್ರೆ ನನ್ನ ಅತ್ತೆ ಮಾವಂದಿರು ಇದಕ್ಕೆ ಒಪ್ಪುತ್ತಾ ಇಲ್ಲ ಅಂತ. ಈಕೆಗೆ ತಡೆ ಬಂದಿರೋದು ಗಂಡನಿಂದಲ್ಲ, ಗಂಡನ ತಂದೆ ತಾಯಂದ್ರಿಂದ. ಬಹುಶಃ ಈ ಗಂಡ ತನ್ನ ಹೆಂಡತಿಯ ವಿಷಯದಲ್ಲಿ ಸಾಕಷ್ಟು ಸ್ವತಂತ್ರ ಅಲ್ಲ ಅಂತ ಕಾಣುತ್ತೆ. ಆತ ತನ್ನ ತಂದೆ ತಾಯಂದ್ರಿಗೆ ತುಂಬಾ ಅಧೀನ ಅಂತ ಕಾಣುತ್ತೆ. ಆದ್ರಿಂದ ಆ ಮಹಿಳೆ ಶ್ರೀಮಾತೆಯವರಿಗೆ ಹಾಗೆ ಬರೀತಾಳೆ. ಅದಕ್ಕೆ ಶ್ರೀಮಾತೆಯವರು ಬರೀತಾರೆ, ನೋಡು, ದೇವರು ಈ ವಿಶ್ವದಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿದ್ದಾನೆ. ಆತ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಮನ್ನಿಸಿ ಅನುಗ್ರಹಿಸ್ತಾನೆ ಅಂತ. ಶ್ರೀಮಾತೆಯವರ ಈ ಪತ್ರದ ಅಭಿಪ್ರಾಯ ಏನು ಅಂತಂದ್ರೆ, ಆ ಮಹಿಳೆ ಶ್ರೀಮಾತೆಯವರವರೆಗೆ ಬಂದು ಮಂತ್ರದೀಕ್ಷೆ ಪಡೆಯೋದನ್ನ ಆಕೆಯ ಅತ್ತೆ ಮಾವಂದರು ತಡಿಬಹುದು. ಆದ್ರೆ ಸರ್ವವ್ಯಾಪಿಯಾದ ದೇವರನ್ನ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿ ಅವನ ಅನುಗ್ರಹವನ್ನ ಅವಳ ಮನೆಯ ಕೋಣೆಯೊಳಗೆ ಕುಳಿತೇ ಪಡೆಯಬಹುದು. ಇದನ್ನ ಮಾತ್ರ ಅವಳ ಅತ್ತೆ ಮಾವಂದರು ತಡಿಲಾರರು ಅಂತ. ಇನ್ನೊಬ್ಬ ಬಡ ಹುಡುಗ ಉದ್ಬೋಧನಕ್ಕೆ ಬಂದ. ಅವನು ಬಂದ ಉದ್ದೇಶ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆಯಬೇಕು ಅಂತ. ಆದ್ರೆ ಅವನಿಗೆ ಶ್ರೀಮಾತೆಯವರನ್ನ ನೋಡುವ ಅವಕಾಶವೇ ಸಿಗಲಿಲ್ಲ. ಕಾರಣ, ಶ್ರೀಮಾತೆಯವರ ದೇಹಾರೋಗ್ಯ ಚೆನ್ನಾಗಿರಲಿಲ್ಲ. ಆದ್ರಿಂದ ಆತ ಶ್ರೀಮಾತೆಯವರನ್ನ ನೋಡದೆ ನಿರಾಶೆಯಿಂದ ಮನೆಗೆ ಹಿಂತಿರುಗ್ತಾನೆ. ಮನೆಗೆ ಬಂದು ಶ್ರೀಮಾತೆಯವರಿಗೆ ಒಂದು ಪತ್ರ ಬರೀತಾನೆ. ಅಮ್ಮ, ಮೊನ್ನೆ ನಾನು ನಿಮ್ಮಲ್ಲಿಗೆ ಬಂದಿದ್ದೆ, ಆದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರಲಿಲ್ಲ. ಆದ್ರಿಂದ ನನಗೆ ನಿಮ್ಮ ದರ್ಶನ ಲಾಭ ಆಗಲಿಲ್ಲ. ಈಗ ನಾನು ಮತ್ತೊಮ್ಮೆ ನಿಮ್ಮಲ್ಲಿಗೆ ಬಂದದ್ದೇ ಆದ್ರೆ ನನಗೆ ನಿಮ್ಮ ದರ್ಶನ ದೊರಕುವುದೇ ಹೇಗೆ ಎಂಬುದನ್ನು ದಯವಿಟ್ಟು ಬರೆದು ತಿಳಿಸಬೇಕಾಗಿ ಕೇಳಿಕೊಳ್ತೇನೆ ಅಂತ ಈ ರೀತಿಯಲ್ಲಿ ಬರೀತಾನೆ. ನಮ್ಮ ದೃಷ್ಟಿಯಿಂದ ಈ ಪತ್ರದ ಒಕ್ಕಣಿಕೆ ಸರಿಯಾಗೇ ಇದೆ. ಅಲ್ಲದೆ ಆ ಹುಡುಗ ಅಷ್ಟು ದೂರ ಹೋಗಿ ಪ್ರತಿ ಸಲ ನಿರಾಶನಾಗಿ ಬರುವಂತಾಗಬಾರದಲ್ವೇ? ಆದ್ರಿಂದ ಆತ ಆ ರೀತಿ ಬರೆದು ತಿಳಿದುಕೊಳ್ಳೋದಕ್ಕೆ ಇಷ್ಟಪಟ್ಟದ್ದು ಸರಿಯಾಗೇ ಇದೆ. ಇದು ನಮ್ಮ ದೃಷ್ಟಿ. ಆದ್ರೆ ಶ್ರೀಮಾತೆಯವರು ಈ ಪತ್ರವನ್ನ ಓದಿಸಿ ತಿಳಿದು ಅದಕ್ಕೇನು ಉತ್ತರ ಕೊಡ್ತಾರೆ ಗೊತ್ತೇನು? ಬರೆಯಿಸ್ತಾರೆ, ನೋಡಪ್ಪ, ಸತ್ಯ ಸಂಗತಿ ಏನು ಅಂತಂದ್ರೆ, ಭವಸಾಗರವನ್ನ ದಾಟುವ ಸಮಯ ಒದಗಿ ಬಂದಾಗ ಮನುಷ್ಯ ಬಂಧನದ ಪಾಶವನ್ನ ಕತ್ತರಿಸಿಕೊಂಡು ಬಂದೇ ಬರ್ತಾನೆ. ಆಗ ಅವನನ್ನ ತಡೆದು ಬಂಧನದಲ್ಲಿರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆಗ ಅವನಿಗೆ ಹಣದ ಅಭಾವ ಅಡ್ಡಿಯಾಗೋದಿಲ್ಲ. ಆಗ ಅವನು ಪತ್ರ ಬರೆದು ಉತ್ತರ ನಿರೀಕ್ಷಿಸುತ್ತಾ ಕುಳಿತುಕೊಳ್ಳೋದಿಲ್ಲ. ಆಗ ಅವನಿಗೆ ಅಷ್ಟು ದೂರ ಹೋಗಿ ಅಷ್ಟು ದೂರ ಹಿಂತಿರುಗಿ ಬರಬೇಕಲ್ಲಪ್ಪ ಅನ್ನೋ ಭಾವನೆ ಕೂಡ ಬರೋದಿಲ್ಲ ಅಂತ ಹೀಗೆ ಪತ್ರ ಬರೆಯಿಸ್ತಾರೆ ಶ್ರೀಮಾತೆಯವರು. ಇಲ್ಲಿ ಶ್ರೀಮಾತೆಯವರ ಭಾವದ ತೀವ್ರತೆಯನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ವಾಕ್ಯಗಳನ್ನ ಕುರಿತು ಸಾಕಷ್ಟು ಧ್ಯಾನ ಮಾಡಬೇಕು. ಇಲ್ಲಿ ಮನುಷ್ಯನ ಮನಸ್ಸಿನ ಸ್ವಭಾವ ಚಿತ್ರಣ ಮಾಡಿಕೊಡ್ತಾ ಇದ್ದಾರೆ ಶ್ರೀಮಾತೆಯವರು. ಮನುಷ್ಯನ ಸ್ವಭಾವ ಏನು ಅಂತಂದ್ರೆ, ಪರಿಸ್ಥಿತಿ ಚೆನ್ನಾಗಿದ್ರೆ, ಎಲ್ಲ ಅನುಕೂಲವಾಗಿದ್ರೆ ಒಂದಿಷ್ಟು ಧರ್ಮ ಪರಿಪಾಲನೆ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ಸ್ವಲ್ಪವೇನಾದ್ರೂ ಅಡೆತಡೆ ಬಂದದ್ದೇ ಆದ್ರೆ ಎಲ್ಲ ನಿಲ್ಲಿಸಿಯೇ ಬಿಡ್ತಾನೆ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಅವನಲ್ಲಿ ನಿಜವಾದ ವ್ಯಾಕುಲತೆ ಅಂತನ್ನೋದು ಇನ್ನೂ ಮೂಡಿ ಬಂದಿಲ್ಲ. ಅವನು ಭವಸಾಗರವನ್ನ ದಾಟಿ ಮುಕ್ತನಾಗೋ ಕಾಲ ಇನ್ನೂ ಬಂದಿಲ್ಲ.
ಆದ್ರೆ ಮನುಷ್ಯ ಮುಕ್ತನಾಗೋ ಕಾಲ ಒದಗಿ ಬಂದಾಗ ಮಾತ್ರ ಆತ ಎಲ್ಲ ಬಂಧನಗಳ ಪಾಶವನ್ನ ಕತ್ತರಿಸಿಕೊಂಡು ಗುರುವಿನ ಬಳಿಗೆ ಓಡಿ ಬರ್ತಾನೆ. ಆಗ ಅವನನ್ನ ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಅಲ್ಲದೆ ಆಗ ಅವನಿಗೆ ಹಣದ ಅಭಾವ ಕೂಡ ಅಡ್ಡಿ ಬರೋದಿಲ್ಲ. ಆಗ ಅವನು ಪತ್ರ ಬರೆದು ಉತ್ತರ ನಿರೀಕ್ಷಿಸ್ತಾ ಕುಳಿತಿರೋದಿಲ್ಲ. ಆಗ ಅವನಿಗೆ ಅಷ್ಟು ದೂರ ಹೋಗಿ ಅಷ್ಟು ದೂರ ಹಿಂತಿರುಗಿ ಬರ್ಬೇಕಲ್ಲಪ್ಪ ಅಂತನ್ನೋ ಭಾವನೆ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಮನವಿದ್ದಲ್ಲಿ ಮಾರ್ಗವಿದೆ ಅಂತನ್ನೋದು ಇದೇ ಅರ್ಥದಲ್ಲೇ. ಅಂತೂ ಆ ಹುಡುಗ ತಮ್ಮಲ್ಲಿಗೆ ಬರೋದಕ್ಕೆ ಶ್ರೀಮಾತೆಯವರು ಒಪ್ಪಿಗೆ ಕೊಟ್ರು. ಆತ ಬಂದು ಅವರಿಂದ ಮಂತ್ರದೀಕ್ಷೆಯನ್ನ ಪಡೆದ. ಈಗ ಕಾಲ ಒದಗಿ ಬಂದ್ರೆ ಎಂಥ ಅಡೆತಡೆಗಳು ಬಂದ್ರು ಅವನ್ನ ಬದಿಗೊತ್ತಿ ಗುರುವಿನ ಬಳಿಗೆ ಓಡಿ ಬರ್ತಾನೆ ಮನುಷ್ಯ ಅಂತ ಶ್ರೀಮಾತೆಯವರು ಹೇಳಿದ್ರಲ್ಲ. ಮನವಿದ್ದಲ್ಲಿ ಮಾರ್ಗವಿದೆ ಅಂತನ್ನೋ ಮಾತಿದೆ ಅಂತ ನಾನು ಹೇಳಿದ್ನಲ್ಲ. ಆದ್ರೂ ಕೂಡ ಎಷ್ಟೋ ವೇಳೆ ಮನವಿದ್ರೂ ಮಾರ್ಗ ಮುಚ್ಚಿಕೊಂಡಿರುತ್ತದೆ. ಉದಾಹರಣೆಗೆ ಎಷ್ಟೋ ಜನ ಸ್ತ್ರೀಯರಿಗೂ ಕೂಡ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡಿಬೇಕು ಅಂತ ತುಂಬಾ ಮನಸ್ಸಿತ್ತು. ಆದ್ರೆ ಅವರೆಲ್ಲ ಒಂದೋ ಅತ್ತೆ ಮಾವಂದಿರ ಅಧೀನ, ಇಲ್ಲವೇ ಗಂಡನ ಅಧೀನ. ಇವರ ಅನುಮತಿ ಇಲ್ಲದೆ ಹೋದ್ರೆ, ಇವರೇನಾದರೂ ಪ್ರತಿಬಂಧಕ ಮಾಡಿದ್ರೆ ಆ ಸ್ತ್ರೀಯರಿಗೆ ಎಷ್ಟೇ ಮನವಿದ್ದರೂ ಮಾರ್ಗ ಮುಚ್ಚಿಕೊಂಡಿರುತ್ತದೆ. ಯಾಕೆ ಅಂತಂದ್ರೆ ಶ್ರೀಮಾತೆಯವರು ಕೂಡ ಗಂಡಂದಿರ ಅನುಮತಿ ಇಲ್ಲದೆ ಯಾವ ಸ್ತ್ರೀಗೂ ಮಂತ್ರದೀಕ್ಷೆ ಕೊಡ್ತಿರ್ಲಿಲ್ಲ. ಒಂದು ಪಕ್ಷ ಗಂಡಂದಿರ ಕಣ್ಣು ತಪ್ಪಿಸಿ ಈ ಸ್ತ್ರೀಯರು ಮಂತ್ರದೀಕ್ಷೆ ಪಡೆದರೂ ಕೂಡ ಅವರು ಗಂಡಂದಿರ ಕಣ್ಣು ತಪ್ಪಿಸಿ ಜಪ ಮಾಡೋದಕ್ಕೆ ಸಾಧ್ಯವೇ? ಆದ್ರೆ ಈ ಗಂಡಂದಿರು ಸ್ವತಃ ಮಂತ್ರದೀಕ್ಷೆ ಪಡೆಯದೇ ಇದ್ರೂ ಸಹ, ಸ್ವತಃ ಶ್ರೀಮಾತೆಯವರ ಭಕ್ತರು ಅಲ್ಲದೇ ಇದ್ರೂ ಸಹ, ತಮ್ಮ ಪತ್ನಿಯರು ಮಂತ್ರದೀಕ್ಷೆ ಪಡೆಯೋದಕ್ಕೆ ಅನುಮತಿ ನೀಡಿದ್ದೇ ಆದ್ರೆ ಶ್ರೀಮಾತೆಯವರು ಅಂಥವರಿಗೆ ಮಂತ್ರದೀಕ್ಷೆ ಕೊಡ್ತಿದ್ರು. ಮಂತ್ರದೀಕ್ಷೆ ಪಡೆಯೋದಕ್ಕೆ ಒಂದೋ ವ್ಯಾಕುಲತೆ ಇರಬೇಕು, ಇಲ್ಲವೇ ಯೋಗ್ಯತೆ ಇರಬೇಕು. ಕೆಲವು ಸಲ ಯೋಗ್ಯತೆ ಇದ್ದರೂ ಕೂಡ ಕೆಲವರಿಗೆ ಮಂತ್ರದೀಕ್ಷೆ ಪಡೆಯುವ ವಿಚಾರವೇ ಗೊತ್ತಿರೋದಿಲ್ಲ. ತಮಗೆ ಮಂತ್ರದೀಕ್ಷೆ ಬೇಕು ಅಂತ ತಮ್ಮ ಮನಸ್ಸಿಗೆ ಬಂದಿರೋದಿಲ್ಲ. ಆದ್ರೆ ಅವರಲ್ಲಿ ಮಂತ್ರದೀಕ್ಷೆ ಪಡೆಯುವ ಯೋಗ್ಯತೆ ಇರುತ್ತೆ. ಅಂಥವರನ್ನ ಕಂಡಾಗ ಶ್ರೀಮಾತೆಯವರು ಅವರನ್ನ ತಾವೇ ಕರೆದು ಮಂತ್ರದೀಕ್ಷೆ ಕೊಡ್ತಾರೆ. ಒಮ್ಮೆ ಶ್ರೀಮಾತೆಯವರು ಕೊಠಾರ್ ಅಂತನ್ನೋ ಊರಿಗೆ ಹೋಗಿದ್ರು. ಅಲ್ಲಿಗೆ ಕಟಕ್ ಅಂತನ್ನೋ ಊರಿನ ವೈಕುಂಠ ಬಾಬು ಎಂಬೊಬ್ಬ ಭಕ್ತ ಬಂದಿದ್ದ. ಆತ ಶ್ರೀಮಾತೆಯವರ ದರ್ಶನ ಮಾಡಿದ. ಆದ್ರೆ ಆಗ ಆತನಿಗೆ ಮಂತ್ರದೀಕ್ಷೆ ಪಡೆಯಬೇಕು ಅನ್ನೋ ಅಭಿಪ್ರಾಯವೇನೂ ಇರಲಿಲ್ಲ. ಸುಮ್ಮನೆ ಶ್ರೀಮಾತೆಯವರ ಚರಣಕಮಲಗಳಿಗೆ ಪ್ರಣಾಮ ಸಲ್ಲಿಸಿ ಊರಿಗೆ ಹೊರಟು ಹೋದ. ಆದ್ರೆ 2-3 ದಿನಗಳ ಬಳಿಕ ಯಾವುದೋ ಒಂದು ಪ್ರಬಲ ಆಕರ್ಷಣೆ ಅವನನ್ನ ಮತ್ತೆ ಕೊಠಾರಿಗೆ ಎಳೆದುಕೊಂಡು ಬಂದ. ಕೆಲವು ದಿನ ಅಲ್ಲಿ ಶ್ರೀಮಾತೆಯವರ ದಿವ್ಯ ಸನ್ನಿಧಿಯಲ್ಲಿ ಉಳಿದುಕೊಂಡ. ಆದ್ರೆ ಅವನಿಗೆ ಮಂತ್ರದೀಕ್ಷೆ ಪಡೆಯೋ ಅಭಿಪ್ರಾಯವೂ ಇರಲಿಲ್ಲ. ಆದ್ರಿಂದ ಆತ ಶ್ರೀಮಾತೆಯವರನ್ನ ಕೇಳಲೂ ಇಲ್ಲ. ಆದ್ರೆ ಈ ಸಲ ಅವನು ಊರಿಗೆ ಹಿಂತಿರುಗುವ ಮುನ್ನ ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸೋದಕ್ಕೆ ಬಂದಾಗ ಶ್ರೀಮಾತೆಯವರು ಹೇಳ್ತಾರೆ, ನೀನು ನಾಳೆ ಇಲ್ಲೇ ಇರು, ನಾಡಿದ್ದು ಹೋಗಬಹುದು ಅಂತ. ಯಾಕೆ ಹೀಗೆ ಹೇಳಿರಬಹುದು ಶ್ರೀಮಾತೆಯವರು? ನಾಳೆ ಪ್ರಯಾಣಕ್ಕೆ ಶುಭ ದಿನ ಅಲ್ಲ ಅಂತಲೇ? ಮುಹೂರ್ತ ಚೆನ್ನಾಗಿಲ್ಲ ಅಂತಲೇ? ಅಥವಾ ಕೇವಲ ವಿಶ್ವಾಸಕ್ಕಾಗಿ ಹಾಗೆ ಹೇಳಿರಬಹುದು ಅಂತಲೇ? ಅಲ್ಲ, ಇವು ಯಾವೂ ಕಾರಣ ಅಲ್ಲ. ಏನ್ ಕಾರಣ ಇರಬಹುದು ಅಂತ ವೈಕುಂಠ ಬಾಬುವಿಗೂ ಗೊತ್ತಾಗಲಿಲ್ಲ. ಆತ ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿ ತನ್ನ ವಸತಿಗೆ ಹಿಂತಿರುಗಿದಾನೆ. ಆಗ್ಲೇ ಒಬ್ರು ಬ್ರಹ್ಮಚಾರಿಗಳು ಬಂದು ಆತನಿಗೆ ಹೇಳ್ತಾರೆ, ನೋಡಿ, ನಾಳೆ ದಿನ ಶ್ರೀಮಾತೆಯವರು ನಿಮಗೆ ಅನುಗ್ರಹ ಮಾಡುವವರಿದ್ದಾರೆ.
ನೀವು ಬೆಳಿಗ್ಗೆ ಸ್ನಾನ ಮಾಡಿ ಸಿದ್ಧರಾಗಿರಬೇಕು ಅಂತ ಅವರು ನಿಮಗೆ ತಿಳಿಸೋದಕ್ಕೆ ಹೇಳಿದ್ದಾರೆ ಅಂತ. ವೈಕುಂಠ ಬಾಬುವಿಗೆ ಈ ಮಾತಿನ ಅರ್ಥ ಆಗಲಿಲ್ಲ. ಅದರ ಅರ್ಥವೇನು ಅಂತ ಆ ಬ್ರಹ್ಮಚಾರಿಗಳು ಹೇಳಲಿಲ್ಲ. ಅಂತೂ ಮರುದಿನ ಆತ ಸ್ನಾನ ಮಾಡಿ ಸಿದ್ಧನಾಗಿದ್ದ. ಸಕಾಲದಲ್ಲಿ ಶ್ರೀಮಾತೆಯವರು ಅವನಿಗೆ ಹೇಳಿ ಕಳುಹಿಸಿದ್ರು. ಆತ ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿದಾಗ ಶ್ರೀಮಾತೆಯವರು ಅವನನ್ನು ಕೇಳ್ತಾರೆ, ಏನೋ ಮಂತ್ರದೀಕ್ಷೆ ತೆಗೆದುಕೊಳ್ತೀಯಾ ಅಂತ. ಮಂತ್ರದೀಕ್ಷೆ ಅಂತಂದ್ರೆ ಏನು ಅನ್ನೋದೇ ಅವನಿಗೆ ತಿಳಿದಿರಲಿಲ್ಲ. ಆದ್ರಿಂದ ಅವನೀಗ ಏನು ಹೇಳ್ಯಾನು? ಆದ್ರೂ ಶ್ರೀಮಾತೆಯವರೇ ಕೇಳ್ತಾ ಇದ್ದಾರಲ್ಲ ಅಂತ ಹೇಳ್ತಾನೆ, ನಿಮಗೆ ಇಷ್ಟ ಇದ್ರೆ ಕೊಡಿ, ಆದ್ರೆ ನನಗೆ ಅದರ ವಿಷಯವೇನೋ ತಿಳಿಯಿತು ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ನಿನಗೆ ಯಾವ ದೇವತೆಯ ಮಂತ್ರ ಬೇಕು ಅಂತ. ಈ ಪ್ರಶ್ನೆಗೆ ಏನ್ ಹೇಳಬೇಕೋ ವೈಕುಂಠನಿಗೆ ತಿಳಿಲಿಲ್ಲ. ಅವನಿಗೆ ಮಂತ್ರದೀಕ್ಷೆ ಅಂದ್ರೆ ಏನು ಅಂತ ತಿಳಿದಿದ್ದ ಮೇಲೆ ಈಗ ಯಾವ ದೇವತೆಯ ಮಂತ್ರ ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ಯಾನು? ಆದ್ರಿಂದ ಸುಮ್ಮನಿದ್ಬಿಟ್ಟ. ಆದ್ರೆ ಶ್ರೀಮಾತೆಯವರೇ ಸ್ವತಃ ತಮ್ಮ ಅಂತರ್ದೃಷ್ಟಿಯಿಂದ ಅವನ ಇಷ್ಟ ಮಂತ್ರವನ್ನ ಕಂಡುಕೊಂಡು ಅದನ್ನ ಅವನಿಗೆ ಉಪದೇಶಿಸ್ತಾರೆ. ಇಲ್ಲಿನ ಸ್ವಾರಸ್ಯ ಏನು ಅಂತಂದ್ರೆ, ಸ್ವತಃ ವೈಕುಂಠ ಬಾಬುವಿಗೆ ಈ ಮಂತ್ರ ದೀಕ್ಷೆ, ಇಷ್ಟ ಮಂತ್ರ, ಇಷ್ಟ ದೇವತೆ ಈ ವಿಚಾರಗಳೆಲ್ಲ ತಿಳಿಯದೆ ಹೋಗಿರಬಹುದು. ಆದರೆ ಸರಸ್ವತಿ ಸ್ವರೂಪಿಣಿಯಾದ ಶ್ರೀಮಾತೆಯವರಿಗೆ ತಿಳಿದು ಬಂದಿದೆ ಅವನ ಆಂತರ್ಯದಲ್ಲಿ ಎಂಥ ಸತ್ವ ಇದೆ ಅಂತ. ಆದ್ರಿಂದ ತಾವಾಗಿಯೇ ಅವನ ಮೇಲೆ ಕೃಪೆ ಮಾಡಿ ಮಂತ್ರದೀಕ್ಷೆ ಕೊಡ್ತಾರೆ. ಇನ್ನೊಮ್ಮೆ ಶ್ರೀಮಾತೆಯವರು ಜೈರಾಂಬಾಟಿಯಲ್ಲಿ ಮಲೇರಿಯಾದಿಂದ ನರಳಿ ಕೃಷಿರಾಗಿ ಹವಾ ಬದಲಾವಣೆಗೋಸ್ಕರ ಕಲ್ಕತ್ತದ ಉದ್ಬೋಧನಕ್ಕೆ ಬಂದಿದ್ರು. ಜ್ವರ ಏರಿದ್ರು, ದುರ್ಬಲತೆ ಹೋಗಿರಲಿಲ್ಲ. ಆದ್ರಿಂದ ಭಕ್ತಾದಿಗಳಿಗೆ ದರ್ಶನಾವಕಾಶವನ್ನ ನಿಲ್ಲಿಸಲಾಗಿತ್ತು. ಆ ಸಮಯಕ್ಕೆ ಸರಿಯಾಗಿ ಬೊಂಬಾಯಿಯಿಂದ ಒಬ್ಬ ಪಾರ್ಸಿ ಯುವಕ ಅವರ ದರ್ಶನಾರ್ಥಿಯಾಗಿ ಬಂದ. ಆತ ಸ್ವಾಮಿ ವಿವೇಕಾನಂದರ ಕೆಲವು ಪುಸ್ತಕಗಳನ್ನು ಓದಿ ಪ್ರಭಾವಿತನಾಗಿದ್ದ. ಅವನಿಗೆ ವೇದಾಂತದಲ್ಲಿ ಆಸಕ್ತಿ ಹುಟ್ಟಿತ್ತು. ಈಗ ಆತ ಶ್ರೀಮಾತೆಯವರ ಶುಭ ದರ್ಶನಕ್ಕಾಗಿ ಬಂದಿದ್ದಾನೆ. ಆತನ ವ್ಯಕ್ತಿತ್ವ ಸ್ವಾಮಿ ಶಾರದಾನಂದರಿಗೆ ತುಂಬಾ ಮೆಚ್ಚುಗೆಯಾಯಿತು. ಬಹಳ ದೂರದಿಂದ ಬೇರೆ ಬಂದಿದ್ದಾನೆ. ಅಲ್ಲದೆ ಪಾರಸಿ ಧರ್ಮದವನು ಶ್ರೀಮಾತೆಯವರನ್ನ ನೋಡೋದಕ್ಕೋಸ್ಕರ ಬಂದಿದ್ದಾನೆ. ಆದ್ರಿಂದ ಸ್ವಾಮಿಗಳು ಅವನಿಗೆ ವಿಶೇಷ ಅನುಮತಿ ಕೊಟ್ಟು ಶ್ರೀಮಾತೆಯವರ ಬಳಿಗೆ ಕಳುಹಿಸಿಕೊಡ್ತಾರೆ. ಶ್ರೀಮಾತೆಯವರು ಮಹಡಿಯ ಮೇಲಿದ್ದಾರೆ. ಈ ಯುವಕ ಅಲ್ಲಿಗೆ ಬಂದು ಪ್ರಣಾಮ ಮಾಡಿದ. ಮನಸ್ಸಿಗೆ ಬಹಳ ಆನಂದವಾಗಿಬಿಟ್ಟಿದೆ. ಶ್ರೀಮಾತೆಯವರನ್ನು ಕೇಳ್ತಾನೆ, ಮಾತಾಜಿ ಕುಚ್ ಮೂಲ ಮಂತ್ರ ದೀಜಿಯೇ ಜಿಸಸೆ ಖುದಾ ಪಹಚಾನಾ ಜಾಯ್ ಅಂತಂದ್ರೆ, ಅಮ್ಮ ನನಗೆ ಭಗವಂತನ ಸಾಕ್ಷಾತ್ಕಾರವಾಗೋ ಹಾಗೆ ದಯವಿಟ್ಟು ಯಾವುದಾದ್ರೂ ಮೂಲ ಮಂತ್ರ ಕೊಡಿ ಅಂತ. ಮೂಲ ಮಂತ್ರ ಅಂದ್ರೂ ಒಂದೇ, ಇಷ್ಟ ಮಂತ್ರ ಅಂದ್ರೂ ಒಂದೇ. ಇಲ್ಲಿ ಅವನು ಮೂಲ ಮಂತ್ರ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಆಗ ಶ್ರೀಮಾತೆಯವರು ಬಳಿಯಲ್ಲೇ ಇದ್ದಂತಹ ರಾಸ್ ಬಿಹಾರಿ ಬ್ರಹ್ಮಚಾರಿಗಳನ್ನ ಕೇಳ್ತಾರೆ, ಏನಪ್ಪಾ ಕೊಡ್ಲೇನೋ? ತಾಳು, ಕೊಟ್ಟೇ ಬಿಡ್ತೇನೆ ಅಂತ ಹೇಳ್ತಾರೆ. ಆಗ ರಾಸ್ ಬಿಹಾರಿ ಬ್ರಹ್ಮಚಾರಿಗಳು ಮಧ್ಯದಲ್ಲೇ ಪ್ರವೇಶಿಸಿ ಹೇಳ್ತಾರೆ, ಅದ್ಹೇಗಾದೀತು? ನೀವು ಈಗ ತಾನೇ ಕಾಯಿಲೆಯಿಂದ ಚೇತರಿಸಿಕೊಳ್ತಾ ಇದ್ದೀರಿ, ನೀವೀಗ ಯಾರಿಗೂ ದರ್ಶನ ಕೂಡ ಕೊಡೋ ಹಾಗಿಲ್ಲ. ಶರತ್ ಮಹಾರಾಜರು ಇದನ್ನೆಲ್ಲ ಕೇಳಿದ್ರೆ ಏನ್ ಹೇಳ್ಯಾರು? ಈಗ ಮಂತ್ರದೀಕ್ಷೆ ಕೊಡೋ ಹಾಗಿಲ್ಲ, ಮುಂದೆ ಕೊಡಬಹುದು ಅಂತ. ಯಾವಾಗಲೂ ಅಷ್ಟೇ, ಶುಶ್ರೂಷೆ ಮಾಡುವವರದ್ದೇ ಒಂದು ಗತ್ತು. ಶ್ರೀಮಾತೆಯವರೇ ಸ್ವಯಂ ಉತ್ಸಾಹಿಗಳಾಗಿ ಮಂತ್ರದೀಕ್ಷೆ ಕೊಡೋದಕ್ಕೆ ಇಷ್ಟಪಟ್ಟರು ಶುಶ್ರೂಷೆ ನೋಡಿಕೊಳ್ಳುವ ಈ ಬ್ರಹ್ಮಚಾರಿಗಳು ತಡೀತಾ ಇದ್ದಾರೆ. ಆದ್ರೆ ಇದರಲ್ಲಿ ಬ್ರಹ್ಮಚಾರಿಗಳದೇನೂ ತಪ್ಪಿಲ್ಲ. ಅವರು ಪಾಲಿಗೆ ಬಂದ ಕರ್ತವ್ಯದ ಪಾಲನೆ ಮಾಡ್ತಿದ್ದಾರೆ ಅಷ್ಟೇ. ಆಗ ಶ್ರೀಮಾತೆಯವರು ಆ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ಸರಿ, ಹಾಗಾದ್ರೆ ನೀನು ಈಗಲೇ ಹೋಗಿ ಷರತ್ತನ್ನ ಕೇಳಿಕೊಂಡು ಬಾ ಅಂತ. ಬ್ರಹ್ಮಚಾರಿಗಳು
ಸ್ವಾಮಿ ಶಾರದಾನಂದರ ಬಳಿಗೆ ಹೋದ್ರು. ವಿಷಯವನ್ನೆಲ್ಲ ವಿವರಿಸಿದ್ರು. ಸ್ವಾಮಿ ಶಾರದಾನಂದರು ಸಾವಕಾಶವಾಗಿ ಎಲ್ಲವನ್ನೂ ಕೇಳಿದ್ರು. ಶ್ರೀಮಾತೆಯವರು ಆ ಪಾರ್ಸಿ ಯುವಕನಿಗೆ ಮಂತ್ರದೀಕ್ಷೆ ಕೊಡೋದಿಕ್ಕೆ ಮರುಮಾತಿಲ್ಲದೆ ಒಪ್ಪಿಕೊಂಡ್ರು. ಬ್ರಹ್ಮಚಾರಿಗಳು ಆ ಅನುಮತಿಯನ್ನು ತೆಗೆದುಕೊಂಡು ಶ್ರೀಮಾತೆಯವರ ಬಳಿಗೆ ಬಂದ್ರು. ಬಂದು ನೋಡ್ತಾರೆ ಏನನ್ನ. ಶ್ರೀಮಾತೆಯವರು ಅದಾಗಲೇ ತಮಗೊಂದು ಆ ಯುವಕನಿಗೊಂದು ಆಸನವನ್ನು ಹಾಸಿಕೊಂಡು ಗಂಗಾಜಲವನ್ನು ಇಟ್ಕೊಂಡು ಮಂತ್ರದೀಕ್ಷೆ ಕೊಡೋದಕ್ಕೆ ಸಿದ್ಧವಾಗಿ ಕುಳಿತು ಬಿಟ್ಟಿದ್ದಾರೆ. ಈಗ ಈ ಬ್ರಹ್ಮಚಾರಿಗಳು ಸ್ವಾಮಿಗಳಿಂದ ತಂದ ಅನುಮತಿಯನ್ನ ಶ್ರೀಮಾತೆಯವರಿಗೆ ತಿಳಿಸೋ ಕೆಲಸ ಇದೆಯೇ? ಸುಮ್ಮನಿದ್ ಬಿಟ್ರು. ಮಂತ್ರದೀಕ್ಷೆ ಸಾಂಗವಾಗಿ ನಡೆದು ಹೋಯಿತು. ದೀಕ್ಷೆ ಕೊಟ್ಟಾದ ಮೇಲೆ ಶ್ರೀಮಾತೆಯವರು ಆ ಹುಡುಗನ ಸಂಬಂಧವಾಗಿ ಹೇಳ್ತಾರೆ, ಹುಡುಗ ಬಹಳ ಒಳ್ಳೆಯವನು, ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ ಅಂತ. ನಿಜ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಶ್ರೀಮಾತೆಯವರ ಭಾವ ಪ್ರಸರಣ ಸಾಮರ್ಥ್ಯ, ಆ ಯುವಕನ ಭಾವ ಗ್ರಹಣ ಸಾಮರ್ಥ್ಯ, ಈ ಎರಡೂ ಸೇರಿದ ಮೇಲೆ ಅರ್ಥವಾಗದೆ ಇನ್ನೇನು. ಶ್ರೀಮಾತೆಯವರು ಹೀಗೆ ಕೆಲವರಿಗೆ ತಾವಾಗಿಯೇ ಮಂತ್ರದೀಕ್ಷೆ ಕೊಡೋದೇ ಆಗ್ಲಿ, ಇನ್ನು ಕೆಲವರಿಗೆ ಅವರು ಕೇಳಿದ ತಕ್ಷಣ ಕೊಟ್ಟು ಬಿಡೋದೇ ಆಗ್ಲಿ ಯಾಕೆ ಮಾಡ್ತಿದ್ರು ಅಂತಂದ್ರೆ ಅವರ ಆಂತರ್ಯದಲ್ಲಿ ಒಂದು ನಿಖರವಾದ ಪ್ರೇರಣೆ ಆಗ್ತಿತ್ತು. ಹಾಗೇನೇನೆ ಅವರ ಬಳಿಗೆ ಮಂತ್ರದೀಕ್ಷೆಗಾಗಿ ಬರ್ತಿದ್ದ ಜನ, ಅವರು ಶ್ರೀಮಂತರೇ ಆಗಿರಲಿ, ಬಡವರೇ ಆಗಿರಲಿ, ಸ್ತ್ರೀಯರೇ ಆಗಿರಲಿ, ಪುರುಷರೇ ಆಗಿರಲಿ, ಮಕ್ಕಳೇ ಆಗಿರಲಿ, ಮುದುಕರೇ ಆಗಿರಲಿ, ದೂರ ದೇಶದವರೇ ಆಗಿರಲಿ, ಸುತ್ತಮುತ್ತಲ ಹತ್ತಿರದವರೇ ಆಗಿರಲಿ, ಇವರೆಲ್ಲ ಹೇಗೆ ಬರ್ತಾರೆ ಅವರ ಬಳಿಗೆ? ಇವರನ್ನು ಕೂಡ ಯಾವುದೋ ಒಂದು ಅವ್ಯಕ್ತ ಪ್ರೇರಕ ಶಕ್ತಿ ಅವರ ಬಳಿಗೆ ಕರೆದುಕೊಂಡು ಬರುತ್ತದೆ. ಈ ಕುರಿತಾಗಿ ಶ್ರೀಮಾತೆಯವರೇ ಸ್ವತಃ ಆಗಾಗ ಹೇಳ್ತಿದ್ರು, ಇವರನ್ನೆಲ್ಲ ಶ್ರೀರಾಮಕೃಷ್ಣರೇ ಇಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಅಂತ. ಕೆಲವು ಸಲ ಹೀಗೂ ಹೇಳ್ತಾರೆ, ಇಲ್ಲ ಇಲ್ಲ, ನಾನೇನೂ ಅಲ್ಲ, ಇವರನ್ನೆಲ್ಲ ಸ್ವಯಂ ಶ್ರೀರಾಮಕೃಷ್ಣರೇ ಕೃಪೆ ಮಾಡಿ ಆಶೀರ್ವದಿಸ್ತಾರೆ, ನಾನು ಕೇವಲ ಅವರ ಯಂತ್ರ ಮಾತ್ರ ಅಂತ. ಈ ಮಾತಿನಲ್ಲಿ ಜಗಜ್ಜನನಿಯ ವಿನಯ, ನಮ್ರತೆ ಇದನ್ನು ಕಾಣಬಹುದಾಗಿದೆ. ಶ್ರೀಮಾತೆಯವರಿಗೆ ಗೊತ್ತಿದ್ದು ಒಂದೇ ಒಂದು ಭಾಷೆ, ಬಂಗಾಳಿ. ಅದು ಕೂಡ ಶಾಸ್ತ್ರವಾಕ್ಯಗಳನ್ನು ವಿವರಿಸೋದಕ್ಕೆ ಸಾಲದು. ಆದರೂ ಕೂಡ ಅವರು ಬಗೆ ಬಗೆಯ ಭಾಷೆಗಳ ಜನರಿಗೆಲ್ಲ ಯಾವ ಭಾಷೆಯಿಂದ ಬೋಧಿಸಿದ್ರು, ಯಾವ ಭಾಷೆಯಿಂದ ಮಂತ್ರದೀಕ್ಷೆ ಕೊಟ್ಟು ಅರ್ಥಪಡಿಸಿದ್ರು? ಕೇವಲ ಬಂಗಾಳಿ ಭಾಷೆಯಲ್ಲಿ. ಅವರು ಬಂಗಾಳಿ ಭಾಷೆಯಲ್ಲೇ ಮಾತನಾಡಿದ್ರು, ಆದರೆ ಜನರಿಗೆ ಅದು ಅರ್ಥ ಆಯ್ತು. ಹೇಗೆ ಅರ್ಥವಾಗಿರಬಹುದು? ಜಗಜ್ಜನನಿಗೆ ತನ್ನ ಭಾವವನ್ನ ತನ್ನ ಸಂತಾನಕ್ಕೆ ಅರ್ಥಪಡಿಸಬೇಕಾದ್ರೆ ಭಾಷೆಯ ಮಾಧ್ಯಮವೇ ಬೇಕಿಲ್ಲ. ಭಾವ ಪ್ರಚೋದನೆಯ ದಿವ್ಯ ಮಾಧ್ಯಮ ಇದೆ ಅವರ ಬಳಿ. ಶ್ರೀಮಾತೆಯವರು ಮದ್ರಾಸಿಗೆ ಬಂದಿದ್ದಾಗ ಅಲ್ಲಿನ ಜನ ಅವರ ಬಳಿಗೆ ಬಂದು ಅಂಗ್ಲಾಚಿ ಬೇಡಿಕೊಳ್ತಾರೆ, ಅಮ್ಮ ಮಂತ್ರಂ, ಅಮ್ಮ ಉಪದೇಶಂ ಅಂತ. ಶ್ರೀಮಾತೆಯವರು ಕರುಣೆ ತುಂಬಿ ಅವರೆಲ್ಲರಿಗೂ ಮಂತ್ರದೀಕ್ಷೆ ಕೊಡ್ತಾರೆ. ಆದ್ರೆ ಆ ಜನರ ಇಷ್ಟ ದೇವರು ಯಾರು, ಯಾವ ಇಷ್ಟ ಮಂತ್ರ ಬೇಕು ಅಂತೆಲ್ಲ ಕೇಳೋದಿಕ್ಕೆ, ಕೇಳಿ ತಿಳಿದುಕೊಳ್ಳೋದಿಕ್ಕೆ ಅವಕಾಶವೇ ಇರಲಿಲ್ಲ. ಯಾಕೆ? ಭಾಷೆ ಇಲ್ಲ. ಆದರೂ ಕೂಡ ಪ್ರತಿಯೊಬ್ಬರಿಗೂ ಮಂತ್ರದೀಕ್ಷೆ ಕೊಟ್ರಲ್ಲ. ಹೇಗೆ ಹೇಗೆ ಅಂತಂದ್ರೆ, ಮಂತ್ರದೀಕ್ಷೆಯ ಅಭ್ಯರ್ಥಿಗಳು ಶ್ರೀಮಾತೆಯವರ ಬಳಿಗೆ ಬಂದಾಗ ಅವರವರ ಭಾವಕ್ಕೆ ಸೂಕ್ತವಾದ ಮಂತ್ರ ಶ್ರೀಮಾತೆಯವರ ಮನಸ್ಸಿನಲ್ಲಿ ತಾನೇ ತಾನಾಗಿ ಮೇಲೆದ್ದು ಬರ್ತಿತ್ತು. ಈ ಸಂಬಂಧವಾಗಿ ಶ್ರೀಮಾತೆಯವರೇ ಹೇಳ್ತಾರೆ, ಕೆಲವು ವ್ಯಕ್ತಿಗಳು ಮಂತ್ರದೀಕ್ಷೆಗಾಗಿ ನನ್ನ ಬಳಿ ಸಮೀಪಿಸಿದ ಕೂಡಲೇ ಇವನಿಗೆ ಈ ಮಂತ್ರ ಕೊಡು, ಇವನಿಗೆ ಈ ಮಂತ್ರ ಕೊಡು ಅಂತನ್ನುವ ನಿರ್ದೇಶನ ನನ್ನ ಆಂತರದಲ್ಲಿ ತಾನೇ ತಾನಾಗಿ ಹುಟ್ಟುತ್ತಿತ್ತು. ಆದ್ರೆ ಇನ್ನು ಕೆಲವರು ನನ್ನ ಬಳಿಗೆ ಬಂದ್ರೆ ನನ್ನ ಮನಸ್ಸಿಗೆ ಏನೂ ಹೊಳಿತಿರ್ಲಿಲ್ಲ, ನನಗೇನೋ ಗೊತ್ತೇ ಇಲ್ವೋ ಎಂಬ ಹಾಗೆ ನನಗನಿಸುತ್ತಿತ್ತು. ಆದರೂ
ಹಾಗೆ ಕುಳಿತಿರುತ್ತಿದ್ದೆ. ಬಹಳ ಹೊತ್ತು ಹೀಗೆ ಕುಳಿತುಕೊಂಡು ಆಲೋಚಿಸಿದ ಮೇಲೆ ಅವರಿಗೆ ಸೂಕ್ತವಾದ ಮಂತ್ರ ಕಂಡು ಬರ್ತಿತ್ತು. ಆದರೆ ದೀಕ್ಷೆಗೆ ಬಂದ ವ್ಯಕ್ತಿ ತುಂಬಾ ಯೋಗ್ಯನಾದ್ರೆ ತಕ್ಷಣವೇ ಅವನಿಗೆ ಸಂಬಂಧಪಟ್ಟ ಮಂತ್ರ ನನ್ನ ಮನಸ್ಸಿನಲ್ಲಿ ಮೇಲೆದ್ದು ಬರುತ್ತದೆ ಅಂತ. ನಿಜಕ್ಕೂ ಈ ಮಾತುಗಳೆಲ್ಲ ತುಂಬಾ ವಿಸ್ಮಯಕಾರಕಗಳು, ಅತೀಂದ್ರಿಯ ರಾಜ್ಯಕ್ಕೆ ಸಂಬಂಧಪಟ್ಟವುಗಳು. ಶ್ರೀಮಾತೆಯವರು ಚಿಕ್ಕ ವಯಸ್ಸಿನ ಹುಡುಗರಿಗೂ ಕೂಡ ಮಂತ್ರದೀಕ್ಷೆ ಕೊಟ್ಟಂತಹ ಸಂದರ್ಭಗಳಿವೆ. ಒಮ್ಮೆ ಒಬ್ಬ ಹುಡುಗ, ವಯಸ್ಸು ಸುಮಾರು 12 ವರ್ಷ ಇರಬಹುದು, ಬಂದ ಶ್ರೀಮಾತೆಯವರ ಬಳಿಗೆ. ಬಂದವನೇ ಶ್ರೀಮಾತೆಯವರ ಚರಣಕಮಲಗಳಿಗೆ ಪ್ರಣಾಮ ಮಾಡಿ ಒಂದೇ ಸವನೆ ಅಳೋದಕ್ಕೆ ಶುರು ಮಾಡಿದ. ಅಳ್ತಾ ಅಳ್ತಾ ಹೇಳ್ತಾನೆ, ಅಮ್ಮ ನಿಮ್ ಕೃಪೆ ಆಗ್ಬೇಕು, ಅಮ್ಮ ನಿಮ್ ಕೃಪೆ ಆಗ್ಬೇಕು ಅಂತ. ಸುತ್ತಮುತ್ತಲಿದ್ದವರೆಲ್ಲ ಈ ಹುಡುಗನ ಬೈಕೆಯನ್ನು ನೋಡಿ ಇದೊಂದು ಹುಡುಗಾಟಿಕೆಯ ಸರಿ, ಇವನಿಗೆಂಥ ಮಂತ್ರದೀಕ್ಷೆ, ಇತರರು ಪಡೆಯೋದನ್ನ ನೋಡಿ ಇವನು ಕೇಳ್ತಾ ಇದ್ದಾನೆ, ಹುಡುಗ ಬುದ್ಧಿ ಅಂತ ಅಂದುಕೊಂಡು ಮೆಲ್ಲಗೆ ಅವನನ್ನ ಆಚೆ ಸಾಗಿಸಿದ್ರು. ಆದ್ರೆ ವಿಷಯ ಅಲ್ಲಿಗೆ ಮುಗಿಲಿಲ್ಲ. ಮರುದಿನ ಆ ಹುಡುಗ ಮತ್ತೆ ಅಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಬಂದು ಹೊರಗಡೆ ಜಗಲಿಯ ಮೇಲೆ ಕುಳಿತುಕೊಂಡಿದ್ದಾನೆ. ಇವತ್ತು ಹೇಗಾದ್ರೂ ಉಪಾಯ ಮಾಡಿ ಮಂತ್ರದೀಕ್ಷೆ ಪಡಿಲೇಬೇಕು ಅಂತ. ಅಷ್ಟೊತ್ತಿಗೆ ಬ್ರಹ್ಮಚಾರಿಗಳೊಬ್ರು ಮಾರ್ಕೆಟಿಗೆ ತರಕಾರಿಗಾಗಿ ಹೊರಟವರು ಆ ದಾರಿಯಾಗಿ ಬಂದ್ರು. ಬಂದವರು ಆ ಹುಡುಗನನ್ನ ನೋಡಿದ್ರು ಮಾತೇನೂ ಆಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಈ ರೀತಿ ಹುಡುಗರು ಅಲ್ಲೆಲ್ಲ ಆಟವಾಡ್ತಾ ಕುಳಿತಿರೋ ದೃಶ್ಯ ತೀರಾ ಮಾಮೂಲು. ಆದ್ರಿಂದ ಅವರೇನೂ ಆ ಕಡೆ ಗಮನಿಸದೇನೆ ಮಾರ್ಕೆಟಿಗೆ ಹೊರಟರು. ಆದ್ರೆ ಆ ಬ್ರಹ್ಮಚಾರಿಗಳು ತರಕಾರಿ ಕೊಂಡ್ಕೊಂಡು ಹಿಂತಿರುಗಿ ಬಂದಾಗ ನೋಡ್ತಾರೆ, ಆಶ್ಚರ್ಯ, ಆ ಹುಡುಗ ಒಳ್ಳೆ ದಿಗ್ವಿಜಯದ ನಗೆ ಸೂಸ್ತಾ ಹೊರಗಡೆ ಬರ್ತಾ ಇದ್ದಾನೆ. ಬ್ರಹ್ಮಚಾರಿಗಳಿಗೆ ಕುತೂಹಲವೋ ಕುತೂಹಲ. ಆ ಹುಡುಗನನ್ನ ಕೇಳ್ತಾರೆ, ಏನಯ್ಯ ಇಷ್ಟೊಂದು ಖುಷಿಯಾಗಿದೆಯಲ್ಲಯ್ಯ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನನಗೆ ಶ್ರೀಮಾತೆ ಮಂತ್ರದೀಕ್ಷೆ ಕೊಟ್ರು ಅಂತ. ಹುಡುಗರಿಗೆಲ್ಲ ತಿಂಡಿ ಚಾಕ್ಲೇಟ್ ಕೊಟ್ರೆ ಮಾತ್ರ ಖುಷಿಯಾಗೋದನ್ನ ನಾವೆಲ್ಲ ಕಂಡಿದ್ದೇವೆ. ಆದ್ರೆ ಈ ಹುಡುಗ ಮಂತ್ರದೀಕ್ಷೆ ಪಡೆದು ಖುಷಿಯಾಗಿದ್ದಾನೆ. ಬ್ರಹ್ಮಚಾರಿಗಳಿಗೆ ಇನ್ನಷ್ಟು ಕುತೂಹಲ. ಏನು ಅಂತಂದ್ರೆ, ಅಲ್ಲ, ನಾನು ಮಾರ್ಕೆಟಿಗೆ ಹೋಗುವಾಗ ಈ ಹುಡುಗ ಹೊರಗಡೆ ಜಗಲಿಯ ಮೇಲೆ ಕುಳಿತಿದ್ದ, ಇವನನ್ನ ಬೇರೆ ಯಾರೂ ಕಂಡಿರ್ಲಿಲ್ಲ. ಇವನು ಹೇಗೆ ಮಾಡಿ ಮೇಲೆ ಹೋದ, ಹೇಗೆ ಶ್ರೀಮಾತೆಯವರನ್ನು ನೋಡ್ದ, ಹೇಗೆ ಮಂತ್ರದೀಕ್ಷೆ ಪಡೆದ ಅಂತ ಕುತೂಹಲ. ಒಳಗ್ ಬಂದು ಇತರರನ್ನ ಕೇಳ್ದ. ಆಗ ತಿಳಿಯಿತು ಏನಾಯ್ತು ಅಂತಂದ್ರೆ, ಶ್ರೀಮಾತೆಯವರು ರಾಧಿಯನ್ನು ಕರೆದು ಹೇಳಿದ್ರಂತೆ, ನೋಡು ಕೆಳಗಡೆ ಒಬ್ಬ ಹುಡುಗ ಕುಳಿತಿದ್ದಾನೆ, ಕರೆದುಕೊಂಡ್ ಬಾ ಇಲ್ಲಿ ಅಂತ. ಹೀಗೆ ಆ ಹುಡುಗನನ್ನ ಕರೆಸ್ಕೊಂಡು ಅವನಿಗೆ ಮಂತ್ರದೀಕ್ಷೆ ಕೊಟ್ಟು ಬಿಟ್ಟಿದ್ದಾರೆ. ಈಗ ಹುಡುಗ ಶ್ರೀಮಾತೆಯವರಿಗೆ ಗುರು ಕಾಣಿಕೆಯಾಗಿ ಸಿಹಿ ತಿಂಡಿ ಹಣ್ಣು ತರೋದಕ್ಕೆ ಮಾರ್ಕೆಟಿಗೆ ಹೊರಟಿದ್ದಾನೆ. ಬ್ರಹ್ಮಚಾರಿಗಳು ಸೀದಾ ಬಂದು ಶ್ರೀಮಾತೆಯವ್ರನ್ನ ಕೇಳ್ತಾರೆ, ಅಮ್ಮ ನೀವು ಇಷ್ಟು ಚಿಕ್ಕ ಹುಡುಗನಿಗೆ ಮಂತ್ರದೀಕ್ಷೆ ಕೊಟ್ಬಿಟ್ರಲ್ಲ, ಏನಾಶ್ಚರ್ಯ, ಅವನಿಗೆ ಇದೆಲ್ಲ ಏನ್ ಅರ್ಥವಾಗ್ತದೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಸರಿಯಪ್ಪ, ಅವನೇನೋ ಪುಟ್ಟ ಹುಡುಗನೇ ನಿಜ, ಆದ್ರೆ ನಿನ್ನೆ ದಿನ ಅವನು ನನ್ನ ಕಾಲು ಹಿಡಿದುಕೊಂಡು ಎಷ್ಟೊಂದು ಹತ್ತು ಬಿಟ್ಟ. ನೋಡಪ್ಪ, ದೇವರಿಗೋಸ್ಕರ ಯಾರು ಅಳ್ತಾರೆ ಹೇಳು ನೋಡೋಣ, ಇಂಥ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಹುಟ್ಟೀತು ಹೇಳು ಅಂತ. ಈ ಮಾತಿಗೆ ಬ್ರಹ್ಮಚಾರಿಗಳು ಏನು ಉತ್ತರ ಕೊಟ್ಟರು. ಇನ್ನೊಂದು ಸಂದರ್ಭ, ಅದು ಶ್ರೀಮಾತೆಯವರು ರಾಮೇಶ್ವರ ಯಾತ್ರೆ ಮುಗಿಸಿಕೊಂಡು ಕಲ್ಕತ್ತಕ್ಕೆ ಹಿಂತಿರುಗಿದಂತಹ ಸಂದರ್ಭ. ಕೃಷ್ಣ ಜನ್ಮಾಷ್ಟಮಿಗೆ 2-3 ದಿನಗಳ ಹಿಂದೆ ಒಬ್ಬ ಪುಟ್ಟ ಬ್ರಹ್ಮಚಾರಿ, ಆತ ಕೋಯಲ್ಪಾರ ಆಶ್ರಮದವನು, ಅವನಿಗಿನ್ನೂ ಮಂತ್ರದೀಕ್ಷೆ ಆಗಿರಲಿಲ್ಲ. ಅವನು ಬಂದು ಶ್ರೀಮಾತೆಯವರನ್ನ ಮಂತ್ರದೀಕ್ಷೆ ಅನುಗ್ರಹಿಸುವ ಹಾಗೆ ಕೇಳ್ಕೊಳ್ತಾನೆ. ಶ್ರೀಮಾತೆಯವರಿಗೆ ಅವನನ್ನು ಕಂಡ್ರೆ ತುಂಬಾ ಅಕ್ರೆ. ಅವನು ಕೋಯಲ್ಪಾರದವನು ಅಂತ ಆ ಅಕ್ಕರೆ ಅಲ್ಲ, ಬ್ರಹ್ಮಚಾರಿ ತುಂಬಾ ಚುರುಕಾಗಿದ್ದ. ಅಷ್ಟೊಂದು ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಯರನ್ನ ಬಿಟ್ಟು ತ್ಯಾಗಿಯಾಗಿ ಬಂದಿದ್ದಾನೆ, ಆದ್ರಿಂದ ಅಕ್ರೆ. ಆದ್ರೆ ಆ ಪುಟ್ಟ ಬ್ರಹ್ಮಚಾರಿ ಮಂತ್ರದೀಕ್ಷೆಯಂಥ ದೊಡ್ಡ ವಿಷಯಕ್ಕೆ ಹಾತೊರೆದದ್ದನ್ನು ಕಂಡಂತ ಗೊಲಾಪ್ಮಾಗೆ ಇದು ಇಷ್ಟವಾಗಲಿಲ್ಲ. ಆಕೆ ಆ ಹುಡುಗನಿಗೆ ಹೇಳ್ತಾಳೆ, ಇದೇನಪ್ಪ ವಿಚಿತ್ರ, ಮಂತ್ರದೀಕ್ಷೆ ಪಡೆದು 2 ದಿನಕ್ಕೆಲ್ಲ ಮಂತ್ರವನ್ನೇ ಮರೆತು ಬಿಡುವವನು ನೀನು, ನಿನಗೀಗಲೇ ಮಂತ್ರದೀಕ್ಷೆ ಬೇಕೋ? ನೋಡು, ಶ್ರೀಮಾತೆಯವರು ಹೇಗಿದ್ರು ನಿಮ್ಮೂರವರೇ, ಅವರು ಆ ಕಡೆ ಬಂದಾಗ ಬೇಕಾದ್ರೆ ಮಂತ್ರದೀಕ್ಷೆ ತೆಗೆದುಕೋ, ಈಗ ಅದೆಲ್ಲ ಬೇಡ ಅಂತ ಹೀಗೆ ಬರಬರ ಹೇಳ್ಬಿಟ್ಟು ಆ ಕಡೆ ಹೊರಟೆ ಹೋದ್ಲು. ನೋಡಿ ಈ ತಮಾಷೆನ, ಮಂತ್ರದೀಕ್ಷೆ ಕೊಡುವವರು ಯಾರೋ, ತೆಗೆದುಕೊಳ್ಳುವವರು ಯಾರೋ, ಮಧ್ಯೆ ಇವಳದ್ದೊಂದು ಯಜಮಾನಿಕೆ. ಆಗ ಶ್ರೀಮಾತೆಯವರು ಹೇಳ್ತಾರೆ, ನೋಡಿ ಗೋಲಾಪ್ ಆಡುವ ಮಾತನ್ನ, ಬಾಲ್ಯದಲ್ಲಿ ಚೆನ್ನಾಗಿ ಕಲಿತದ್ದನ್ನ ಯಾರಾದರೂ ಮರೆಯೋದುಂಟೆ? ಅವನು ಈ ಎಳೆಯ ವಯಸ್ಸಿನಿಂದಲೇ ಎಷ್ಟು ಸಾಧನೆ ಮಾಡ್ತಾನೋ ಮಾಡ್ಲಿ, ಆಮೇಲೆ ನಾನಿದ್ದೀನಲ್ಲ ಅಂತ. ಗೋಲಾಪ್ಮ
ಬಹಳ ಒಳ್ಳೆ ಕೆಲಸ ಮಾಡಿದ್ಲು ಅಂತಲೇ ಹೇಳ್ಬೇಕು. ಅವಳು ಹೇಳಿದ್ರಿಂದ ತಾನೇ ಶ್ರೀಮಾತೆಯವರು ಹೀಗೆ ಹೇಳೋದಕ್ಕೆ ಸಾಧ್ಯವಾಯಿತು. ಶ್ರೀಮಾತೆಯವರ ಈ ಹೇಳಿಕೆ ಎಷ್ಟು ಅರ್ಥಪೂರ್ಣವಾದ್ದು, ಎಷ್ಟು ಮಹತ್ವಪೂರ್ಣವಾದ್ದು ಅಂತ ಅನ್ನೋದನ್ನ ನಾವು ಭಾವಿಸಿ ನೋಡಿದ್ದೆ ಆದ್ರೆ ಗೋಲಾತ್ಮ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಲು ಅಂತ ಅನ್ನೋದು ನಮಗರಿವಾಗ್ತದೆ. ಶ್ರೀಮಾತೆಯವರು ಹೇಳ್ತಾರಲ್ಲ, ಬಾಲ್ಯದಲ್ಲಿ ಚೆನ್ನಾಗಿ ಕಲಿತದ್ದನ್ನ ಯಾರಾದ್ರೂ ಮರೆಯೋದುಂಟೆ ಅಂತ. ಈ ಮಾತನ್ನ ದೊಡ್ಡ ದೊಡ್ಡ ವಿದ್ವಾಂಸರು ಅಂತನೋರು, ದೊಡ್ಡ ದೊಡ್ಡ ಎಜುಕೇಶನಿಸ್ಟ್ಗಳು ಅಂತಂದ್ರೆ ಶಿಕ್ಷಣ ತಜ್ಞರು ಅಂತನೋರು, ಪ್ರತಿಯೊಬ್ಬ ತಂದೆ ತಾಯಂದ್ರು ಪರ್ಯಾಲೋಚಿಸಿ ನೋಡಬೇಕಾದ್ದು. ದೇಶದ ತುಂಬಾ ಗೂಂಡಾಗೇರಿ ಮಿತಿ ಮೀರಿದೆ, ಅಶ್ಲೀಲ ಅನಾಚಾರಗಳು ತಾಂಡವವಾಡ್ತಾ ಇವೆ ಅಂತ ಎಲ್ಲರೂ ಬಂಬಡ ಬಾರಿಸ್ತಾ ಇದ್ದಾರೆ. ಇದರೊಳಗೆ ಇನ್ನೊಂದು ಸ್ವಾರಸ್ಯ ಏನು ಅಂತಂದ್ರೆ, ಯಾರು ಎಲ್ಲೆಲ್ಲಿ ನೋಡಿದ್ರು ಅನಾಚಾರ, ಇದೇನ್ ಬಂತಪ್ಪ ಗ್ರಹಚಾರ ನಮ್ಮ ದೇಶಕ್ಕೆ ಅಂತ ಹೇಳ್ತಾರೋ ಅವರೇ ಸ್ವತಃ ಗುಟ್ಟಾಗಿ ಅನಾಚಾರದಲ್ಲಿ ಭಾಗಿಗಳಾಗಿರ್ತಾರೆ. ಇದ್ಯಾಕೆ ಹೀಗೆ? ದೇಶದ ಯುವಕರಂತೂ ಕೆಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಹೋಗ್ಲಿ, ವಯಸ್ಕರು ಮುದುಕರು ಹಳೆ ಕಾಲದ ಸಭ್ಯಸ್ಥರಲ್ವೇ ಇವರೆಲ್ಲ, ಅವರಿಂದಲಾದ್ರೂ ಸಮಾಜ ಚೆನ್ನಾಗಾಗ್ಲಿ ಸಾಧ್ಯವಿಲ್ಲ. ಯಾಕೆಂದ್ರೆ ಅಲ್ಲೂ ಅದೇ ಹುಳುಕು ಇದೆ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಈಗಿನ ಯುವಜನರ ಹಾಗೂ ವಯಸ್ಕರ ಬಾಲ್ಯ ಹಾಗೂ ಕೌಮಾರ್ಯವನ್ನ ನಾವು ಪರಿಶೀಲಿಸಿ ನೋಡ್ಬೇಕು. ಅವರ ಹಳೆಯ ಜಾತಕವನ್ನ ಕೆದಕಿ ನೋಡ್ಬೇಕು. ಇವರೆಲ್ಲ ಬಾಲ್ಯದಿಂದಲೂ ಕಂಡದ್ದು, ಕೇಳಿದ್ದು, ಕಲಿತದ್ದು ಎಲ್ಲ ಅಶಿಸ್ತಿನ ವಿಚಾರ, ಅಶ್ಲೀಲ ವಿಚಾರ. ಇಂದು ಯಾರಾದರೊಬ್ಬ ಒಳ್ಳೆಯ ಯುವಕನನ್ನ, ಕಾಲೇಜು ಯುವಕನನ್ನ ಅವನು ಇದ್ರೆ, ಅವನು ಸಿಕ್ಕಿದ್ರೆ ಅವನನ್ನ ಕೇಳಿ ನೋಡಿ, ಆತ ಏನ್ ಹೇಳ್ತಾನೆ? ಕಾಲೇಜಿನಲ್ಲೇ ಆಗ್ಲಿ, ರಸ್ತೆಯಲ್ಲೇ ಆಗ್ಲಿ, ಎಲ್ಲೇ ಆಗ್ಲಿ ಕಿವಿ ತೆರೆದುಕೊಂಡು ತಿರುಗೋದೇ ಕಷ್ಟವಾಗಿ ಬಿಟ್ಟಿದೆ. ಒಂದೇ ಸವನೆ ಅಶ್ಲೀಲ ವಾಕ್ಯಗಳು, ಅಶ್ಲೀಲ ವಿಚಾರಗಳು ಕಿವಿಗೆ ಬೀಳುತ್ತಲೇ ಇರುತ್ತವೆ. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡಿರೋದೇ ಕಷ್ಟವಾಗಿ ಬಿಟ್ಟಿದೆ ಅಂತ. ಈ ರೀತಿಯಲ್ಲಿ ನಮ್ಮ ಬಾಲಕರು, ಯುವಕರು ತಮ್ಮ ಎಳೆಯ ವಯಸ್ಸಿನಿಂದ ಇಂತಹ ದುಷ್ಟ ವಿಚಾರಗಳನ್ನೇ ಕೇಳ್ತಾ ಬಂದದ್ದೇ ಆದ್ರೆ ಇವರೆಲ್ಲ ಮುಂದೇನಾದರೂ? ಹಾಲು ಕುಡಿದವರೇ ಆರೋಗ್ಯದಿಂದಿರೋದು ಕಷ್ಟವಾಗಿರುವಾಗ ಇನ್ನು ವಿಷ ಕುಡಿದು ಬದುಕ್ತಾರಿಯೇ? ಇಂದಿನ ದಾರಿ ತಪ್ಪಿದ ಯುವಕ ಯುವತಿಯರನ್ನ ಹಾಗೂ ವಯಸ್ಕರನ್ನ ನೀತಿ ಮಾರ್ಗದಲ್ಲಿ ನೆಲೆಗೊಳಿಸೋದಕ್ಕೆ ಸಾಧ್ಯ ಇದೆಯೇನು? ಇವರ ಮನಸ್ಸಿನಲ್ಲಿ ಬಾಲ್ಯದಿಂದಲೂ ಲೀಲಾಜಾಲವಾಗಿ ಕಲಿತುಕೊಂಡು ಬಂದಂತಹ ದುಷ್ಟ ವಿಚಾರಗಳು ಈಗಿನ ವಯಸ್ಸಿನ ಕಾರಣದಿಂದಾಗಿ ಇನ್ನಷ್ಟು ಪರಿಪುಷ್ಟಿಗೊಂಡು ವಿಕಟ ನರ್ತನ ಮಾಡ್ತಾ ಇರುವಾಗ ಇವರನ್ನೆಲ್ಲ ನೀತಿ ಮಾರ್ಗದಲ್ಲಿ ನೆಲೆಗೊಳಿಸೋದಕ್ಕೆ ಸಾಧ್ಯ ಇದೆಯೇನು? ಬಾಲ್ಯದಲ್ಲಿ ನಾವು ಯಾವುದನ್ನು ನಮ್ಮ ಮನಸ್ಸಿಗೆ ಮೆತ್ತಿಕೊಂಡಿದ್ದೇವೋ ಅದು ಶರೀರಪಾತವಾದರೂ ಬಿಟ್ಟು ಹೋಗೋದಿಲ್ಲ. ಅದು ಜನ್ಮ ಜನ್ಮಾಂತರದವರೆಗೂ ಜೊತೆ ಬಿಡದೆ ಬೆಂಬತ್ತಿ ಬರುತ್ತದೆ. ಆದ್ರಿಂದ ನಾನು ಹೇಳ್ತಿದ್ದೇನೆ, ಶ್ರೀಮಾತೆಯವರು ಹೇಳಿದಂತಹ ಈ ವಾಕ್ಯವನ್ನ, ಅಂದ್ರೆ ಬಾಲ್ಯದಲ್ಲಿ ಚೆನ್ನಾಗಿ ಕಲಿತದ್ದನ್ನ ಯಾರಾದರೂ ಮರೆಯೋದುಂಟೆ ಅಂತನ್ನೋ ಈ ವಾಕ್ಯವನ್ನ ನಮ್ಮ ವಿದ್ವಾಂಸರು, ವಿವೇಕಿಗಳು ವಿಶೇಷವಾಗಿ ಗಮನಿಸಿ ನಮ್ಮ ಇಂದಿನ ಬಾಲಕರ ಮನಸ್ಸಿನಲ್ಲಿ ಯಾವ ಉದಾತ್ತ ವಿಚಾರಗಳನ್ನ ನಾಟುವಂತೆ ಮಾಡಬೇಕಾಗಿದೆ ಅಂತನ್ನೋದ್ರ ಕಡೆಗೆ ತೀವ್ರ ಗಮನ ಹರಿಸಬೇಕಾಗಿದೆ ಅಂತ. ಶ್ರೀಮಾತೆಯವರು ಇನ್ನೊಂದು ವಾಕ್ಯವನ್ನು ಹೇಳಿದ್ರಲ್ಲ, ಅವನು ಈ ಎಳೆಯ ವಯಸ್ಸಿನಲ್ಲೇ ಎಷ್ಟು ಸಾಧನೆ ಮಾಡ್ತಾನೋ ಮಾಡ್ಲಿ ಅಂತ. ಇದು ಇನ್ನೊಂದು ಮುಖ್ಯಾಂಶ. ಒಳ್ಳೆಯ ವಿದ್ಯೆಯನ್ನೇ ಆಗ್ಲಿ, ಕೆಟ್ಟ ವಿದ್ಯೆಯನ್ನೇ ಆಗ್ಲಿ ಚೆನ್ನಾಗಿ ಅಭ್ಯಾಸ ಮಾಡೋದಕ್ಕೆ ಎಳೆಯ ವಯಸ್ಸೇ ಪ್ರಶಸ್ತ. ಸಮಾಜದಲ್ಲಿ ಯಾರಾದರೂ ಒಬ್ಬ ದುಷ್ಟ, ತುಂಬಾ ಪ್ರಖ್ಯಾತನಾಗಿದ್ರೆ, ಅಲ್ಲ ಕುಖ್ಯಾತನಾಗಿದ್ರೆ, ಅವನ ಯಶಸ್ಸಿಗೆ ಕಾರಣ ಆತ ಬಾಲ್ಯದಲ್ಲೇ ನಡೆಸಿದಂತಹ ಸಾಧನೆ. ಕಳ್ಳತನವನ್ನ ಬಾಲ್ಯದಿಂದಲೇ ಚೆನ್ನಾಗಿ ಅಭ್ಯಾಸ ಮಾಡಿರೋದ್ರಿಂದ ಮುಂದೆ ಆತ ಇಂಟರ್ನ್ಯಾಷನಲ್ ಥೀಫ್, ಅಂತಾರಾಷ್ಟ್ರೀಯ ಕಳ್ಳ ಆಗೋದಕ್ಕೆ ಸಾಧ್ಯ. ಹಾಗೇನೇನೆ ಒಬ್ಬ ಶೀಲ ಸಂಪನ್ನ ಸಿಂಹ ಸದೃಶ ವ್ಯಕ್ತಿಯಾಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಶ್ರೇಷ್ಠ ಗುಣಗಳನ್ನೆಲ್ಲ ಬಾಲ್ಯದಿಂದಲೇ ಅಭ್ಯಾಸ ಮಾಡಿಕೊಂಡು ಬರಬೇಕಾಗುತ್ತದೆ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ಅವನು ಈ ಎಳೆಯ ವಯಸ್ಸಿನಲ್ಲೇ ಎಷ್ಟು ಸಾಧನೆ ಮಾಡ್ತಾನೋ ಮಾಡ್ಲಿ ಅಂತ ಹೇಳಿ ಆಮೇಲೆ ನಾನಿದ್ದೇನಲ್ಲ ಅಂತ ಹೇಳ್ತಾರೆ. ನಾನಿದ್ದೇನಲ್ಲ ಅಂತಂದ್ರೆ ಏನರ್ಥ? ಅವನ ಸಾಧನೆ ನಿರಾತಂಕವಾಗಿ ಮುಂದುವರೆದುಕೊಂಡು ಹೋಗುವ ಹಾಗೆ ನೋಡಿಕೊಳ್ಳೋದಕ್ಕೆ ನಾನಿದ್ದೇನಲ್ಲ ಅಂತ. ಇದೊಂದು ದೊಡ್ಡ ಆಶಾದಾಯಕ ವಿಚಾರ. ಶ್ರೀಮಾತೆಯವರು ನಮ್ಮೆಲ್ಲರ ಶ್ರದ್ಧಾಯುತ ಸಾಧನೆಯಲ್ಲಿ ನಮ್ಮ ಬೆಂಬಲಿಗರಾಗಿ ಇದ್ದಾರೆ ಅಂತ ಇಲ್ಲಿಯವರೆಗೆ ಹೇಳಿ, ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.